ನಮಗಾಗಿ ಪ್ರಾರ್ಥಿಸಿರಿ. ಸೇವೆಗಾಗಿ ಜೀವನವನ್ನೇ ಸವಿಸಿದ ಸಂತ ಅಂತೋಣಿಯವರೇ, ನಮಗಾಗಿ ಪ್ರಾರ್ಥಿಸಿರಿ. ಆತ್ಮಗಳ ರಕ್ಷಣೆಗಾಗಿ ಅತ್ಯಾಕಾಂಕ್ಷೆಯುಳ್ಳವರಾಗಿದ್ದ ಸಂತ ಅಂತೋಣಿಯವರೇ, ನಮಗಾಗಿ ಪ್ರಾರ್ಥಿಸಿರಿ. ಉತ್ತಮ ನುಡಿಯಿಂದಲೂ ನಡತೆಯಿಂದಲೂ ಬೋಧಿಸಿದ ಸಂತ ಅಂತೋಣಿಯವರೇ, ನಮಗಾಗಿ ಪ್ರಾರ್ಥಿಸಿರಿ. ಸಭೆಯ ಸುಭದ್ರ ಕಂಬವಾಗಿರುವ ಸಂತ ಅಂತೋಣಿಯವರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂದೇಶವನ್ನು ಪ್ರಾಮಾಣಿಕತೆಯಿಂದ ಬೋಧಿಸಿದ ಸಂತ ಅಂತೋಣಿಯವರೇ, ನಮಗಾಗಿ ಪ್ರಾರ್ಥಿಸಿರಿ. ಭಕ್ತರ ಹೃನ್ಮನಗಳನ್ನು ಸೆಳೆಯುವಂತ ನುಡಿಗಳಿಂದ ಬೋಧಿಸಿದ ಸಂತ ಅಂತೋಣಿಯವರೇ, ನಮಗಾಗಿ ಪ್ರಾರ್ಥಿಸಿರಿ. ಪವಿತ್ರ ಗ್ರಂಥದ ಜ್ಞಾನ ಬೊಕ್ಕಸವಾಗಿದ್ದಂಥ ಸಂತ ಅಂತೋಣಿಯವರೇ, ನಮಗಾಗಿ ಪ್ರಾರ್ಥಿಸಿರಿ. ಜಗದ್ಗುರುಗಳಿಂದ ಪುರಸ್ಕಾರ ಪಡೆದ ಸಂತ ಅಂತೋಣಿಯವರೇ, ನಮಗಾಗಿ ಪ್ರಾರ್ಥಿಸಿರಿ. ವಿರೋಧಿಗಳಿಗೆ ಸಿಂಹದಂತಿದ್ದ ಸಂತ ಅಂತೋಣಿಯವರೇ, ನಮಗಾಗಿ ಪ್ರಾರ್ಥಿಸಿರಿ. ಪಾಪಿಗಳನ್ನು ಭಿನ್ನಮತೀಯರನ್ನು ಸತ್ಯದ ಮಾರ್ಗಕ್ಕೆ ಪರಿವರ್ತಿಸಿದ ಸಂತ ಅಂತೋಣಿಯವರೇ, ನಮಗಾಗಿ ಪ್ರಾರ್ಥಿಸಿರಿ. ಆಶಾಪಾಸಗಳು ನಿಗ್ರಹಿಸಲು ಶಕ್ತಿಯ ನೀವ ಸಂತ ಅಂತೋಣಿಯವರೇ, ನಮಗಾಗಿ ಪ್ರಾರ್ಥಿಸಿ. ಅಂತೋಣಿಯವರೇ, ನಮಗಾಗಿ ಪ್ರಾರ್ಥಿಸಿರಿ. ಒಡರಿಗೆ ಶ್ರವಣವನ್ನಿತ್ತ ಸಂತ ಅಂತೋಣಿಯವರೇ, ನಮಗಾಗಿ ಪ್ರಾರ್ಥಿಸಿರಿ. ಭಕ್ತರನ್ನು ಸಿಡಿಲು ಕಲ್ಮಳೆಯಿಂದ ಕಾಪಾಡಿದ ಸಂತ ಅಂತೋಣಿಯವರೇ, ನಮಗಾಗಿ ಪ್ರಾರ್ಥಿಸಿರಿ. ಹೋದ ವಸ್ತುಗಳನ್ನು ಪತ್ತೆ ಮಾಡಿಸುವ ಸಂತ ಅಂತೋಣಿಯವರೇ, ನಮಗಾಗಿ ಪ್ರಾರ್ಥಿಸಿರಿ. ಅವರ ಹೃದಯದ ಅಂತರಾಳವನ್ನು ತಿಳಿಯುವ ಸಂತ ಅಂತೋಣಿಯವರೇ, ನಮಗಾಗಿ ಪ್ರಾರ್ಥಿಸಿರಿ. ದೂತರಿಗೆ ಸಮಾನರಾದ ಸಂತ ಅಂತೋಣಿಯವರೇ, ನಮಗಾಗಿ ಪ್ರಾರ್ಥಿಸಿರಿ. ಮಹಾರನ್ನು ಗೌರವಿಸಿದ ಸಂತ ಅಂತೋಣಿಯವರೇ, ನಮಗಾಗಿ ಪ್ರಾರ್ಥಿಸಿರಿ. ಪ್ರವಾದಿಯಾದ ಸಂತ ಅಂತೋಣಿಯವರೇ, ನಮಗಾಗಿ ಪ್ರಾರ್ಥಿಸಿರಿ. ಪರ್ವಕರ್ತರಾದ ಸಂತ ನಮಗಾಗಿ ಪ್ರಾರ್ಥಿಸಿರಿ. ಧರ್ಮ ಸಾಕ್ಷಿಯಾದ ಸಂತ ಅಂತೋಣಿಯವರೇ, ನಮಗಾಗಿ ಪ್ರಾರ್ಥಿಸಿರಿ. ಪಂಡಿತರಾದ ಸಂತ ಅಂತೋಣಿಯವರೇ, ನಮಗಾಗಿ ಪ್ರಾರ್ಥಿಸಿರಿ. ವ್ರತದಲ್ಲಿ ಅನೇಕರನ್ನು ದೃಢಪಡಿಸಿದ ಸಂತ ನಮಗಾಗಿ ಪ್ರಾರ್ಥಿಸಿರಿ. ಮಹಿಮಾಭರಿತ ಸಂತ ಅಂತೋಣಿಯವರೇ, ನಮಗಾಗಿ ಪ್ರಾರ್ಥಿಸಿರಿ. ಮರಣದ ಬಗ್ಗೆ ಇತರರಿಗೆ ಮುಂತಿಳಿಸೋದಕ್ಕಾಗಿ ಸಿದ್ಧರಾದ ಸಂತ ನಮಗಾಗಿ ಪ್ರಾರ್ಥಿಸಿರಿ. ಸಪ್ತತಪದ ಕೀರ್ತನೆಗಳನ್ನು ಜಪಿಸಿ ದೇವಮಾತೆಯ ಅನುಗ್ರಹವನ್ನು ಬೇಡಿಕೊಂಡು ಮೃತರಾದ ಸಂತ ಅಂತೋಣಿ, ನಮಗಾಗಿ ಪ್ರಾರ್ಥಿಸಿರಿ. ಮೃತರಾದ ನಂತರ ಪವಾಡ ಪುರುಷರೆಂದು ಘೋಷಿಸಲ್ಪಟ್ಟ ಸಂತ ಅಂತೋಣಿ, ನಮಗಾಗಿ ಪ್ರಾರ್ಥಿಸಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ಕ್ಷಮಿಸಿರಿ ಸ್ವಾಮಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ಕ್ರೈಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವ ಹಾಗೆ ಪ್ರಾರ್ಥಿಸೋಣ. ಸರ್ವೇಶ್ವರ, ಮುಕ್ತಿ ಹೊಂದಿದ ಸಂತ ಅಂತೋಣಿಯವರ ಮುಖಾಂತರ ನಿಮ್ಮ ಧರ್ಮಸಭೆಗೆ ಏರಳವಾದವರ ಪ್ರಸಾದಗಳನ್ನು ದಯಪಾಲಿಸಿದ್ದೀರಿ. ಅವರ ಭಿನ್ನಗಳಿಂದ ದಾಸರಾದ ನಾವು ಇಹದಲ್ಲಿ ಸಕಲ ಆಪತ್ತುಗಳಿಂದ ಪಾರಾಗಿ ಲೋಕ ಪಿಶಾಚಿ ಶರೀರ ಎಂಬ ಮೂರು ಶತ್ರುಗಳನ್ನು ಜಯಿಸಿ ದೇಹ ಆತ್ಮಗಳಿಗೆ ಬೇಕಾದ ಕೃಪೆಯನ್ನು ಶಾಂತಿಯನ್ನು ಗಳಿಸಿ ನಿತ್ಯಾನಂದ ಭಾಗ್ಯವನ್ನು ಪಡೆಯುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಎಲ್ಲ ಮಕ್ಕಳೆಲ್ಲ ಮುಂದೆ ಬನ್ನಿ. ದಯವಿಟ್ಟು ಅಲ್ಲಿ ಮಕ್ಕಳೆಲ್ಲ ಕೂತಿದ್ದಾರೆ, ಎಲ್ಲರೂ ಮುಂದೆ ಬನ್ನಿ. ಮಕ್ಕಳನ್ನೆಲ್ಲ ಮುಂದೆ ಕಳಿಸಿ.
ಆ ಕ್ವಾರ್ಟರಲ್ಲಿ ಕೂತಿದ್ದೀರ ಅವರೆಲ್ಲ ಇಲ್ಲಿ ಬನ್ನಿ, ಮುಂದೆ ಬನ್ನಿ. ಲೇಟಾಗಿ ಬರೋರು ಹಿಂದೆ ಕೂತ್ಕೊಳ್ತಾರೆ, ಮುಂದೆ ಬನ್ನಿ. ಅಲ್ಲಿರೋರೆಲ್ಲ ಕೂತಿರೋರೆಲ್ಲ ಎಲ್ಲ ಹಿಂದೆ ಕೂತಿರೋರೆಲ್ಲ ಮುಂದೆ ಬನ್ನಿ. ಇಲ್ಲಿ ದಯವಿಟ್ಟು ಹಿಂದೆ ಕೂತಿರೋರೆಲ್ಲ ಮುಂದೆ ಬನ್ನಿ. ಲೇಟಾಗಿ ಬರೋರು ಹಿಂದೆ ಬಂದು ಜಾಯ್ನ್ ಆಗ್ತಾರೆ. ಎದ್ದೊಳ್ಬೇಕು. ಪೂಜೆ ಮುಗಿದ ಮೇಲೆ ಟೈಮ್ ಕೊಡ್ತೀವಿ ಎದ್ದು ಹೋಗೋದಕ್ಕೆ. ದಯವಿಟ್ಟು ಎಲ್ಲ ಮುಂದೆ ಬನ್ನಿ. ಇಲ್ಲಿ 2 ಬೆಂಚ್ ಕೋಯರ್ಗೆ ಬಿಟ್ಬಿಡಿ, ಬೇರೆ ಕಡೆ ಕೂತ್ಕೊಳ್ಳಿ. ಈ ಕಡೆ ಬಂದ್ಬಿಡಿ. 2 ಬೆಂಚ್ ಕೋಯರ್ಗೆ ಬಿಡಿ. ಸಂತ ಅಂತೋಣಿಯವರ ನವೀನ ಪ್ರಾರ್ಥನೆಗಾಗಿ ನಿಂತ್ಕೊಳ್ಳೋಣ. ಸಂತ ಅಂತೋಣಿಯವರೇ, ನಿಮ್ಮ ಭಕ್ತರಿಗಾಗಿ ಬೇಡಿಕೊಳ್ಳಿ. ಸಂತ ಅಂತೋಣಿಯವರೇ, ನಿಮ್ಮ ಭಕ್ತರಿಗಾಗಿ ಬೇಡಿಕೊಳ್ಳಿ. ಸಂತ ಅಂತೋಣಿಯವರೇ, ನಿಮ್ಮ ಭಕ್ತರಿಗಾಗಿ ಬೇಡಿಕೊಳ್ಳಿ. ಸಂತ ಅಂತೋಣಿಯವರೇ, ದೇವರ ಪೂಜ್ಯ ಸೇವಕರೇ, ನೀವು ಪವಾಡ ಪುರುಷರೆಂದು ಪ್ರಖ್ಯಾತಿ ಪಡೆದಿರುವಿರಿ. ನಿಮ್ಮ ನಿಷ್ಠಾವಂತ ಭಕ್ತರೆಲ್ಲರೂ ನಿಮ್ಮನ್ನು ಕೊಂಡಾಡುತ್ತಾರೆ. ನಿಮ್ಮ ಪಾದ ಸನ್ನಿಧಿಗೆ ಬಂದಿರುವ ನಮ್ಮನ್ನು ವೀಕ್ಷಿಸಿರಿ. ನಮ್ಮ ಪೂರ್ಣ ಭರವಸೆಯನ್ನು ನಿಮ್ಮಲ್ಲಿ ಇಟ್ಟಿದ್ದೇವೆ. ನಮಗೆ ಅವಶ್ಯಕವಾಗಿರುವ ಕೃಪಾ ವರಗಳನ್ನು ಯೇಸು ಕ್ರಿಸ್ತರಿಂದ ಪಡೆದು ನಮಗೆ ದಯಪಾಲಿಸಲು ಬೇಡಿಕೊಳ್ಳುತ್ತೇವೆ. ನಮ್ಮ ಈ ಕೋರಿಕೆಯನ್ನು ತಿರಸ್ಕರಿಸದಿರಿ. ಕಳುಹಿಸಬೇಡಿ. ನಮ್ಮ ಆತ್ಮದ ಏಕೈಕ ಹಾಗೂ ಸುಭದ್ರ ಆಸರೆ ನೀವು. ನಿಮ್ಮ ಚರಣಾಬಿಂದಿಗೆ ನಾವೆನ್ನಿದ್ದೇವೆ. ನಿಮ್ಮ ಸಂತ ಅಂತೋಣಿಯವರ ಹೃದಯದಿಂದ ಪ್ರೇಮದ ಮೂಲಕ ಹಾಗೂ ನೀವು ಬಾಲರ ರೂಪದಲ್ಲಿ ಅವರಿಗೆ ಪ್ರತ್ಯಕ್ಷರಾಗಿ ಅವರನ್ನು ಸಂತೈಸಿ ಹಾಗೂ ಅರಸಿ ಅವರಲ್ಲಿ ನೀವು ತೋರಿಸಿದ ಪ್ರೇಮದ ಜ್ವಾಲೆ ನಾವು ನಿಮ್ಮಲ್ಲಿ ವಿನಯದಿಂದ ಪ್ರಾರ್ಥಿಸುತ್ತೇವೆ. ನಮ್ಮ ಎಲ್ಲ ಅವಶ್ಯಕತೆಯಲ್ಲೂ ಆತಂಕದಲ್ಲೂ ನಮಗೆ ಸಂರಕ್ಷಣೆಯನ್ನು ಮತ್ತು ನೆಮ್ಮದಿಯನ್ನು ದಯಪಾಲಿಸಿರಿ. ನಿಮ್ಮನ್ನು ನಮ್ಮ ನಂಬಿದ್ದೇವೆ, ನಿಮ್ಮಲ್ಲಿ ನಮ್ಮ ರಸೆ ನಿಂತಿದ್ದೇವೆ. ಆಮೇನ್. ಸಂತ ಅಂತೋಣಿಯವರ ಮುಖಾಂತರ ಯೇಸು ಕ್ರಿಸ್ತರಿಗೆ ನಮ್ಮನ್ನೇ ಅರ್ಪಿಸೋಣ. ಸಂತ ಅಂತೋಣಿಯವರೇ, ನಿಮ್ಮ ಕರಗಳಲ್ಲಿ ಭಾರತ ಯೇಸುವನ್ನು ಪಡೆಯುವ ಅಪೂರ್ವ ಭಾಗ್ಯವನ್ನು ಗಳಿಸಿದ್ದೀರಿ. ನಿಮ್ಮ ಬಲಾಢ್ಯ ಆಶ್ರಯದಲ್ಲಿ ನಮ್ಮನ್ನು ಸ್ವೀಕರಿಸಿರೆಂದು ನಿಮ್ಮನ್ನು ನಾವೆಂದು ಪ್ರಾರ್ಥಿಸುತ್ತೇವೆ. ನಮಗೆ ಕರುಣೆ ತೋರಿರಿ. ನಮ್ಮ ಅತ್ಯವಶ್ಯಕತೆಯಲ್ಲಿ ನಮ್ಮ ಸಹಾಯಕ್ಕೆ ಧಾವಿಸಿರಿ. ನಮ್ಮ ಹೃದಯದಲ್ಲಿರುವ ಪಾಪಗಳನ್ನು ತೊಳೆದು ಹಾಕಿ ನಾವು ನಮ್ಮ ಪಾಪಗಳಿಗೆ ನಿಜವಾದ ಪಶ್ಚಾತ್ತಾಪಪಟ್ಟು ಸನ್ಮಾರ್ಗದಲ್ಲಿ ನಡೆಯಲು ಯೇಸುವಿನಲ್ಲಿ ಭಿನ್ನಯಿಸಿರಿ. ದೇವರಿಗಾಗಿ ಮತ್ತು ನೆರೆಹೊರೆಯರಿಗಾಗಿ ಶ್ರೇಷ್ಠ ಪ್ರೇಮವು ನಮ್ಮಲ್ಲಿ ಒಲಿಯುವಂತೆ ಮಾಡಿರಿ. ಪ್ರತಿದಿನವೂ ದೇವರ ಸೇವೆಯನ್ನು ನಿಷ್ಠೆಯಿಂದ ಮಾಡುತ್ತಾ ನಿಮ್ಮೊಂದಿಗೆ ಅವರನ್ನು ಸ್ತುತಿಸಿ ಆನಂದಿಸುವ ಸೌಭಾಗ್ಯವನ್ನು ಕರುಣಿಸಿರಿ. ಆಮೇನ್. ಪ್ರಭುವೇ, ಮುಕ್ತಿ ಹೊಂದಿದ ಸಂತ ಅಂತೋಣಿಯವರ ಮುಖಾಂತರ ನಿಮ್ಮ ಧರ್ಮಸಭೆಗೆ ಹೇರಳವಾದ ವರಪ್ರಸಾದಗಳನ್ನು ಅನುಗ್ರಹಿಸಿದ್ದೀರಿ. ಅವರ ಭಿನ್ನಹಗಳಿಂದ ದಾಸರಾದ ನಾವು ಇಹದಲ್ಲಿ ಸಕಲ ಆಪತ್ತುಗಳಿಂದ ಪಾರಾಗಿ ಲೋಕ, ಪಿಶಾಚಿ, ಶರೀರವೆಂಬ 3 ಶತ್ರುಗಳನ್ನು ಜಯಿಸಿ ದೇಹಾತ್ಮಗಳಿಗೆ ಬೇಕಾದ ಕೃಪೆಯನ್ನು ಶಾಂತಿಯನ್ನು ಗಳಿಸಿ ನಿತ್ಯಾನಂದ ಭಾಗ್ಯವನ್ನು ಪಡೆಯುವಂತೆ ಅನುಗ್ರಹಿಸಿರೆಂದು ನಮ್ರತೆಯಿಂದ ಪ್ರಾರ್ಥಿಸುತ್ತೇವೆ. ನಿಮ್ಮ ಉತ್ತರ ಸಂತ ಅಂತೋಣಿಯವರೇ ನಮಗಾಗಿ ಪ್ರಾರ್ಥಿಸಿರಿ. ಸಂತ ಅಂತೋಣಿಯವರೇ ನಮಗಾಗಿ ಪ್ರಾರ್ಥಿಸಿರಿ. ಸಂತ ಅಂತೋಣಿಯವರು ಬಾಲ್ಯದಿಂದಲೂ ಭಕ್ತಿ ಮಾರ್ಗದಲ್ಲಿ ಪ್ರವರ್ಧಿಸಿ ಪರಲೋಕ ರಾಜ್ಯಕ್ಕಾಗಿ ಭೂಲೋಕದ ಸುಖಭೋಗಗಳನ್ನು ವರ್ಜಿಸಿ ಪ್ರಭು ಯೇಸುವಿನ ಮೇಲೆ ಅಪಾರ ವಿಶ್ವಾಸವಿಟ್ಟು ತಮ್ಮನ್ನೇ ಅವರಿಗೆ ಅರ್ಪಿಸಿದರು. ಪ್ರಭುವಿನ ಪ್ರೀತಿಗಾಗಿ ಸರ್ವರನ್ನು ಪ್ರೀತಿಸಿದರು. ಸಂತರ ಈ ಆದರ್ಶವನ್ನು ನಾವು ಸಹ ಅನುಸರಿಸಿ ನಡೆಯಲು ಬೇಕಾದ ವರಪ್ರಸಾದಗಳಿಗಾಗಿ ಪ್ರಾರ್ಥಿಸೋಣ. ಸಂತ ಅಂತೋಣಿಯವರೇ ನಮಗಾಗಿ ಪ್ರಾರ್ಥಿಸಿರಿ. ಸಂತ ಅಂತೋಣಿಯವರು ದೇವರ ವಾಕ್ಯದ ಅರ್ಥವನ್ನು ತಿಳಿದು ಆ ಮೂಲಕ ಯೇಸು ಸ್ವಾಮಿಯನ್ನು ಕರಗಳಲ್ಲಿ ಹಿಡಿಯುವ ಭಾಗ್ಯವನ್ನು ಹೊಂದಿದ್ದರು ಮಾತ್ರವಲ್ಲ, ದಿವ್ಯ ಜ್ಞಾನದ ಬೆಳಕನ್ನು ಎಲ್ಲೆಲ್ಲೂ ಬೆಳಗಿಸಿದರು. ನಮ್ಮೊಳಗಿನ ಅಜ್ಞಾನ, ಅಪನಂಬಿಕೆ, ಅಬದ್ಧ ಅಭಿಪ್ರಾಯಗಳು ದೂರವಾಗುವಂತೆ ಮಾಡಲೆಂದು ಪ್ರಾರ್ಥಿಸೋಣ. ಸಂತ ಅಂತೋಣಿಯವರೇ ನಮಗಾಗಿ ಪ್ರಾರ್ಥಿಸಿರಿ. ಸಂತ ಅಂತೋಣಿಯವರು ಪ್ರಭುವಿನಲ್ಲಿ ತಾವಿರಿಸಿದ ನಂಬಿಕೆಯ ಬಲದಿಂದ ಸಮುದ್ರದ ರೌದ್ರ ಅಲೆಗಳನ್ನು, ಬಿರುಗಾಳಿಯನ್ನು ಶಾಂತಗೊಳಿಸುತ್ತಿದ್ದರು. ನಮ್ಮ ಧರ್ಮಕೇಂದ್ರಕ್ಕೆ ಸೇರಿದ ಪ್ರತಿಯೊಂದು ಕುಟುಂಬಗಳಲ್ಲಿ ಇರಬಹುದಾದ ಸಂಶಯ, ಭಿನ್ನಾಭಿಪ್ರಾಯ
ವಿಶ್ವಾಸಹೀನತೆ ಎಂಬ ಬೆಂಕಿಯನ್ನು ಶಮನಗೊಳಿಸಿ ಪ್ರತಿಯೊಂದು ಕುಟುಂಬದಲ್ಲಿ ಶಾಂತಿ, ಐಕ್ಯತೆ, ಅನ್ಯೋನ್ಯತೆ ಸಂವರ್ಧಿಸಲೆಂದು ಪ್ರಾರ್ಥಿಸೋಣ. ಸಂತ ಅಂತೋಣಿಯವರೇ ನಮಗಾಗಿ ಪ್ರಾರ್ಥಿಸಿರಿ. ಸಂತ ಅಂತೋಣಿಯವರನ್ನು ಕಳೆದು ಹೋದ ವಸ್ತುಗಳನ್ನು ಪತ್ತೆ ಮಾಡಿಸುವವರಾಗಿದ್ದರು. ಅವರ ನೆರವಿನಿಂದ ಕಳೆದು ಹೋದ ವಸ್ತುಗಳನ್ನು ಮರಳಿ ಸಿಕ್ಕುತ್ತಿದ್ದವು. ನಾವು ಕಳೆದುಕೊಂಡ ವಸ್ತುಗಳನ್ನು ಮಾತ್ರವಲ್ಲ, ನಾವು ಕಳೆದುಕೊಂಡಿರುವ ಆರೋಗ್ಯವನ್ನು, ವಿಶ್ವಾಸವನ್ನು, ಪ್ರೀತಿಯನ್ನು, ಸಂಬಂಧಗಳನ್ನು ಮರಳಿಸಿಕೊಡಲೆಂದು ಪ್ರಾರ್ಥಿಸೋಣ. ಸಂತ ಅಂತೋಣಿಯವರೇ ನಮಗಾಗಿ ಪ್ರಾರ್ಥಿಸಿರಿ. ಸಂತ ಅಂತೋಣಿಯವರು ವ್ಯಾಧಿಷ್ಠರಿಗೆ ಉತ್ತಮ ವೈದ್ಯರೂ ಆಗಿದ್ದರು. ಅವರು ರೋಗಿಗಳಿಗೆ ಆರೋಗ್ಯವನ್ನು, ಮೃತಪಟ್ಟವರಿಗೆ ಜೀವನವನ್ನು ದಯಪಾಲಿಸಿದರು. ನಮ್ಮ ಧರ್ಮ ಕೇಂದ್ರದ ಪ್ರತಿಯೊಂದು ಕುಟುಂಬಗಳಲ್ಲಿ ಇರಬಹುದಾದ ರೋಗ ರುಜಿನಗಳನ್ನು, ಅನಾರೋಗ್ಯವನ್ನು, ಮಾನಸಿಕ ಕ್ಲೇಶಗಳನ್ನು, ನಮ್ಮ ಪಾಪದ ಸ್ವಭಾವವನ್ನು ನೀಗಿಸಿ ನಮ್ಮನ್ನು ಯೋಗ್ಯ ಭಕ್ತರನ್ನಾಗಿಸಲು ಪ್ರಾರ್ಥಿಸೋಣ. ಸಂತ ಅಂತೋಣಿಯವರೇ ನಮಗಾಗಿ ಪ್ರಾರ್ಥಿಸಿರಿ. ಸಂತ ಅಂತೋಣಿಯವರೇ, ನಮ್ಮ ದೀನ ಕೋರಿಕೆಗಳನ್ನು ನಿಮ್ಮಲ್ಲಿ ಹರಕೆ ಮಾಡಿಕೊಂಡಿದ್ದೇವೆ. ನಾವು ಬೇಡಿದ ವರಗಳನ್ನು ನಿಮ್ಮ ಕರಗಳಲ್ಲಿ ಆಸೀನರಾಗಿರುವ ಯೇಸು ಸ್ವಾಮಿ ನಿಮ್ಮ ಕರಗಳಲ್ಲೇ ತುಂಬಿದ್ದಾರೆ. ನಮ್ಮ ಬೇಡಿಕೆಗಳನ್ನು ಮನ್ನಿಸಿ ಅವನ್ನು ದಯಪಾಲಿಸಿರಿ. ಒಂದು ವೇಳೆ ನಾವು ಕಷ್ಟ ಸಂಕಷ್ಟಗಳನ್ನು ಅನುಭವಿಸಬೇಕೆಂಬುದು ದೇವರ ಚಿತ್ತವಾದರೆ ಅದನ್ನು ಎದುರಿಸುವ ಶಕ್ತಿಯನ್ನು ನಮಗೆ ನೀಡಿರಿ. ದೈವಿ ಚಿತ್ತಕ್ಕನುಗುಣವಾಗಿ ನಡೆಯುವ ವರವನ್ನು ನಮಗೆ ಅನುಗ್ರಹಿಸಿರಿ. ಸಂತ ಅಂತೋಣಿಯವರೇ, ಪವಾಡ ಪುರುಷರೇ, ದೀನ ದಲಿತರ ಪಾಲಕರೇ, ನಾವು ನಿಮ್ಮನ್ನು ಆಶ್ರಯಿಸಿ ಬಂದಿರುತ್ತೇವೆ. ನೀವು ನಮಗೆ ನಮ್ಮ ಪರವಾಗಿ ಯೇಸು ಸ್ವಾಮಿಯನ್ನು ವಿನಂತಿಸಿ ಅನೇಕ ಕೋರಿಕೆಗಳನ್ನು ಈಡೇರಿಸಿದ್ದೀರಿ. ನಿಮ್ಮ ಉಪಕಾರಕ್ಕೆ ನಾವು ಅನಂತ ವಂದನೆಯನ್ನು ಸಲ್ಲಿಸುತ್ತೇವೆ. ಇದರ ಸಂಕೇತವಾಗಿ ನಾವು ನಿಮಗೆ ಅರ್ಪಿಸುವ ಕಾಣಿಕೆಗಳನ್ನು ಸ್ವೀಕರಿಸಿ ನಮ್ಮ ಸ್ತುತಿ ಸ್ತೋತ್ರಗಳನ್ನು ಅಂಗೀಕರಿಸಿರಿ. ನಿಮ್ಮ ಉತ್ತರ ಸಂತ ಅಂತೋಣಿಯವರೇ ನಿಮ್ಮನ್ನು ವಂದಿಸುತ್ತೇವೆ. ಸಂತ ಅಂತೋಣಿಯವರೇ ನಿಮ್ಮನ್ನು ವಂದಿಸುತ್ತೇವೆ. ಸಂತ ಅಂತೋಣಿಯವರೇ, ನೀವು ನಮ್ಮನ್ನು ಕರೆದು ನಿಮ್ಮ ಕರಗಳಲ್ಲಿರುವ ಯೇಸು ಸ್ವಾಮಿಯನ್ನು ನಮಗಿತ್ತು ಅವರನ್ನು ಅಧಿಕವಾಗಿ ಪ್ರೀತಿಸಲು ಕಲಿಸಿಕೊಟ್ಟದ್ದಕ್ಕಾಗಿ ಸಂತ ಅಂತೋಣಿಯವರೇ ನಿಮ್ಮನ್ನು ವಂದಿಸುತ್ತೇವೆ. ಸಂತ ಅಂತೋಣಿಯವರೇ, ನಿಮ್ಮ ಮುಂದೆ ನೆರೆದಿರುವ ಈ ಕುಟುಂಬದ ದುರ್ಬಲರನ್ನು, ದುಃಖಿತರನ್ನು, ನಿರ್ಗತಿಕರನ್ನು, ನಿರಾಶ್ರಿತರನ್ನು ಕಂಡು ಅವರಿಗಿತ್ತ ಸಹಾಯಕ್ಕಾಗಿ ಸಂತ ಅಂತೋಣಿಯವರೇ ನಿಮ್ಮನ್ನು ವಂದಿಸುತ್ತೇವೆ. ಸಂತ ಅಂತೋಣಿಯವರೇ, ನೀವು ಕಳೆದು ಹೋದ ವಸ್ತುಗಳನ್ನು ಗುರುತಿಸಿಕೊಡುತ್ತೀರಿ. ಅಷ್ಟು ಮಾತ್ರವಲ್ಲದೆ ಪಾಪದಿಂದ ಆತ್ಮವನ್ನೇ ಕಳೆದುಕೊಂಡವರನ್ನು ಯೇಸು ಸ್ವಾಮಿಯ ಪಾದದಡಿ ತಂದುದಕ್ಕಾಗಿ ಸಂತ ಅಂತೋಣಿಯವರೇ ನಿಮ್ಮನ್ನು ವಂದಿಸುತ್ತೇವೆ. ಸಂತ ಅಂತೋಣಿಯವರೇ, ಶಾರೀರಿಕ ರೋಗಗಳಿಂದ ಬಳಲುತ್ತಿದ್ದವರಿಗೆ ಸಾಂತ್ವನವನ್ನು, ವೃದ್ಧಾಪ್ಯದಲ್ಲಿರುವವರಿಗೆ ಶಕ್ತಿಯನ್ನು ಎತ್ತುವುದಕ್ಕಾಗಿ ಸಂತ ಅಂತೋಣಿಯವರೇ ನಿಮ್ಮನ್ನು ವಂದಿಸುತ್ತೇವೆ. ಸಂತ ಅಂತೋಣಿಯವರೇ, ನೀವು ಐಶ್ವರ್ಯವಂತರಾಗಿದ್ದರೂ ಸಕಲವನ್ನು ಪ್ರಭು ಯೇಸುವಿನ ಪ್ರೀತಿಗಾಗಿ ತೊರೆದಿರಿ. ನಮ್ಮ ಕ್ರೈಸ್ತ ಸಭೆಯ ಶ್ರೀಮಂತರನ್ನು ಉದಾರಿಗಳನ್ನಾಗಿ ಪ್ರೇರೇಪಿಸಿದಕ್ಕಾಗಿ ಸಂತ ಅಂತೋಣಿಯವರೇ ನಿಮ್ಮನ್ನು ವಂದಿಸುತ್ತೇವೆ. ಸರ್ವಶಕ್ತ ದೇವರೇ, ಸಂತ ಅಂತೋಣಿಯವರ ಹೆಸರಿನಲ್ಲಿ ನಾವು ಅರ್ಪಿಸಿದ ಸ್ತುತಿ ಸ್ತೋತ್ರಗಳನ್ನು ಸ್ವೀಕರಿಸಿರಿ. ನಾವು ಅವರ ಆದರ್ಶವನ್ನು ಅನುಸರಿಸುತ್ತಾ ಭಕ್ತಿಭಾವದಿಂದಲೂ ಶ್ರದ್ಧೆಯಿಂದಲೂ ನಿಮ್ಮನ್ನು ಅಧಿಕವಾಗಿ ಪ್ರೀತಿಸುವಂತೆ ಮಾಡಿರಿ. ಇಂದು ನಾವು ಮಾಡುತ್ತಿರುವ ಹರ್ಷಧ್ವನಿ ನಾವು ಸ್ವರ್ಗ ರಾಜ್ಯದ ಭಾಗ್ಯವನ್ನು ಅನುಭವಿಸಲು ನಮಗೆ ಸಹಾಯಕವಾಗಲಿ. ಈ ಬಿನ್ನಹವನ್ನು ಪ್ರಭು ಕ್ರೈಸ್ತರ ಮುಖಾಂತರ ನಮಗೆ ದಯಪಾಲಿಸಿರಿ. ವ್ಯಾಧಿಸ್ಥರಿಗಾಗಿ ಪ್ರಾರ್ಥನೆ. ನಿಮ್ಮ ಸೇವಕರನ್ನು ಈಕ್ಷಿಸಿರಿ. ನೀವು ಸೃಷ್ಟಿಸಿದ ಆತ್ಮಗಳಿಗೆ ಉಪಶಮನವನ್ನು ನೀಡಿರಿ. ನಾವು ನಮ್ಮ ಕಷ್ಟ ಕಾರ್ಪಣ್ಯಗಳಿಂದ ವಿಮುಕ್ತರಾಗಿ ನಿಮ್ಮ ಕರುಣೆಯಿಂದ ಶೀಘ್ರವಾಗಿ ಗುಣಹೊಂದಿ ಆರೋಗ್ಯ ಭಾಗ್ಯವನ್ನು ಕಾಣುವಂತಾಗಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆ ಇರಲಿ. ಸರ್ವಶಕ್ತ
ಪ್ರಭು ಯೇಸು ಕ್ರಿಸ್ತರು ನಿಮ್ಮನ್ನು ಪೋಷಿಸಲು, ನಿಮ್ಮ ಮಧ್ಯದಲ್ಲೂ ನಿಮ್ಮನ್ನು ಕಾಪಾಡಲು, ನಿಮ್ಮಲ್ಲೂ ನಿಮಗೆ ದಾರಿ ತೋರಲು, ನಿಮ್ಮ ಮುಂದೆಯೂ ನಿಮಗೆ ಕಾವಲಾಗಿರಲು, ನಿಮ್ಮ ಹಿಂದೆಯೂ ನಿಮ್ಮನ್ನು ಆಶೀರ್ವದಿಸಲು, ನಿಮ್ಮ ಮೇಲೆಯೂ ಇರುವವರಾಗಲಿ. ಸರ್ವಶಕ್ತ ದೇವರಾದ ಪಿತ ಮತ್ತು ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದವು ನಿಮ್ಮ ಮೇಲೆ ಇಳಿದು ಬಂದು ಸದಾ ನಿಮ್ಮಲ್ಲಿ ನೆಲೆಸಲಿ. ದಯವಿಟ್ಟು ಕುಳಿತುಕೊಳ್ಳಿ. ಈ ದಿವ್ಯ ಬಲಿಪೂಜೆಯನ್ನು ಮೃತ ಹೊಂದಿದ ಜೋಸೆಫ್ ಶಾಂತರಾಜ, JP ರಾಯಪ್ಪ, ಸುಂದರ್ರಾಜ, ಅಂತಮ್ಮ, ಇನ್ನಾಸಮ್ಮ, ಪೀಟರ್ ಮೋಹನ್ ಕುಮಾರ್ ಇವರ ಆತ್ಮಶಾಂತಿಗಾಗಿ ಶೀಲಾ ಶಾಂತರಾಜ್ ಕುಟುಂಬದವರು ಅರ್ಪಿಸುತ್ತಿದ್ದಾರೆ. ವಿಹಾನ್ ಕ್ರಿಸ್ಟಿನೋ P. ಜೋಸೆಫ್ ಇವರ ಹುಟ್ಟುಹಬ್ಬದಂದು ಸಂತ ಅಂತೋಣಿಯವರಿಗೆ ಕೃತಜ್ಞತೆಯಾಗಿ ಪೀಟರ್ ಕುಟುಂಬದವರು ಅರ್ಪಿಸುತ್ತಿದ್ದಾರೆ. ಸಂತ ಅಂತೋಣಿಯವರಿಗೆ ಕೃತಜ್ಞತೆಯಾಗಿ ರಾಜಮ್ಮ ಕುಟುಂಬದವರು ಅರ್ಪಿಸುತ್ತಿದ್ದಾರೆ. ವಿನ್ಸೆಂಟ್ ಇವರ ಎಲ್ಲ ಉದ್ದೇಶಗಳಿಗಾಗಿ ಈ ಬಲಿಪೂಜೆಯಲ್ಲಿ ಪ್ರಾರ್ಥಿಸಲಾಗುವುದು. ಸಂತ ಅಂತೋಣಿಯವರಿಗೆ ಕೃತಜ್ಞತೆಯಾಗಿ ಲೂರ್ದು ಮೇರಿ ಯಾಗಪ್ಪ ಕುಟುಂಬದವರು ಅರ್ಪಿಸುತ್ತಿದ್ದಾರೆ. ಮೃತ ಹೊಂದಿದ ಅರುಣ್, ಜೇಮ್ಸ್, ಚೌರಮ್ಮ, ರಾಜಮ್ಮ, ಅನ್ನಮ್ಮ ಮೇರಿ ಇವರ ಆತ್ಮಶಾಂತಿಗಾಗಿ ಮೇರಿ ಕುಟುಂಬದವರು ಅರ್ಪಿಸುತ್ತಿದ್ದಾರೆ. ಹಾಗೂ ನಮ್ಮೆಲ್ಲರ ಉದ್ದೇಶಗಳಿಗಾಗಿ ಈ ದಿವ್ಯ ಬಲಿಪೂಜೆಯಲ್ಲಿ ಪ್ರಾರ್ಥಿಸಲಾಗುವುದು. ಎಲ್ಲರೂ ಪ್ರಾರಂಭ ಗೀತೆಗೆ ನಿಂತುಕೊಳ್ಳೋಣ. ಪ್ರಾಮಾಣಿಕತೆ, ಸತ್ಯ ಮತ್ತು ನ್ಯಾಯದ ಆದರ್ಶಗಳು ತ್ಯಾಗವನ್ನು ಬೇಡುತ್ತದೆ. ಈ ತ್ಯಾಗಕ್ಕೆ ಸಿದ್ಧವಾಗಿರುವ ವ್ಯಕ್ತಿಗಳನ್ನು ನಾಶ ಮಾಡಲು ದುಷ್ಟಶಕ್ತಿಯೊಂದು ಸದಾ ಕಾದಿರುತ್ತದೆ ಎನ್ನುತ್ತದೆ ಇಂದಿನ ಮೊದಲನೆಯ ವಾಚನ. ಮರ್ಮತ್ಸರವು, ಸ್ವಾರ್ಥಾಭಿಲಾಷೆಯು ಇರುವ ಕಡೆಗೆಲ್ಲ ನಾನಾ ವಿಧದ ಆಕ್ರಮಗಳು, ದುಶ್ಚಟಗಳು ಇರುತ್ತವೆ ಎನ್ನುತ್ತಾನೆ ಸಂತ ಪೌಲ. ಪ್ರಭು ಕ್ರಿಸ್ತರು ಸಹ ತಮ್ಮ ಶಿಷ್ಯರನ್ನು ಅಧಿಕಾರ, ಅಂತಸ್ತು, ಸೌಕರ್ಯ, ಪ್ರತಿಷ್ಠೆಗಳೆಂಬ ಅಂಶಗಳಿಂದ ದೊಡ್ಡವರಾಗಿಸುವ ಬದಲು ದೀನ ಸೇವಕರಾಗಿರಿ ಎಂದು ಹೇಳುತ್ತಿದ್ದಾರೆ. ಒಬ್ಬ ವ್ಯಕ್ತಿ ರೂಢಿಸಿಕೊಂಡ ಮೌಲ್ಯಗಳ ಕಾರಣಕ್ಕಾಗಿ ಅವನನ್ನು ಭೌತಿಕವಾಗಿ ಕೊನೆಯಾಗಿಸಬಹುದಷ್ಟೇ. ಪ್ರಭು ಯೇಸು ಬೋಧಿಸಿದ, ಜೀವಿಸಿದ ಆ ಮೌಲ್ಯಗಳು ಅವರ ಸಾವಿನೊಂದಿಗೆ ಕೊನೆಯಾಗಲಿಲ್ಲ. ಬದಲಾಗಿ ಅದೊಂದು ಧರ್ಮವೇ ಆಯಿತು. ಪ್ರಾಮಾಣಿಕರಾಗಿರಲು, ವಿನಯವಂತರಾಗಿರಲು ನಾವು ಅಂಜಬೇಕಾಗಿಲ್ಲ. ದುಷ್ಟನ ವಂಚನೆ ಏನೇ ಇದ್ದರೂ ಮೌಲ್ಯಗಳು ಬದುಕುಳಿಯುತ್ತದೆ, ಪ್ರೇರೇಪಿತಗೊಂಡು ಸಾವಿರಾರು ಹೃದಯಗಳಲ್ಲಿ. ದನಿಯು ನನ್ನ ಕರೆದಿದೆ, ನಿನ್ನ ನುಡಿಯು ನನ್ನ ನಡೆಸಿದೆ, ನಿನ್ನ ಒಲವು ನನ್ನ ಬೆಳೆಸಿದೆ, ನನ್ನ ತನುವು ಮನವು ನಿನ್ನದೇ. ನಿನ್ನ ದನಿಯು ನನ್ನ ಕರೆದಿದೆ, ನಿನ್ನ ನುಡಿಯು ನನ್ನ ನಡೆಸಿದೆ, ನಿನ್ನ ಒಲವು ನನ್ನ ಬೆಳೆಸಿದೆ, ತನುವು ಮನವು ನಿನ್ನದೇ. ನನಗಾಗಿ ಭೂಮಿಯಲ್ಲಿ ಮಗುವಾಗಿ ಜನ್ಮ ತಾಳಿ ಮಾತೆ ಮೇರಿಯಲ್ಲಿ ಜನಿಸಿದೆ. ನನಗಾಗಿ ಶಿಲುಬೆಯೇರಿ ಕಷ್ಟ ಹಿಂಸೆ ನೋವು ತಾಳಿ ದೇವರಿಂದ ಪ್ರಾಣ ನೀಡಿದೆ. ನನಗಾಗಿ ಭೂಮಿಯಲ್ಲಿ ಮಗುವಾಗಿ ಜನ್ಮ ತಾಳಿ ಮಾತೆ ಮೇರಿಯಲ್ಲಿ ಜನಿಸಿದೆ. ನನಗಾಗಿ ಶಿಲುಬೆಯೇರಿ ಕಷ್ಟ ಹಿಂಸೆ ನೋವು ತಾಳಿ ದೇವರಿಂದ ಪ್ರಾಣ ನೀಡಿದೆ. ನಿನ್ನ ಪ್ರೀತಿಯಲ್ಲಿ ನಾನು ಧನ್ಯನಾಗಲು ದೇವ ಎನ್ನ ನೀನು ಕರೆದಿಯೇ. ನಿನ್ನ ಪ್ರೀತಿ ನನಗೆ ಉಳಿಸಿದೆ, ನಿನ್ನ ದನಿಯು ನನ್ನ
ಕರೆದಿದೆ, ನಿನ್ನ ನುಡಿಯು ನನ್ನ ನಡೆಸಿದೆ, ನಿನ್ನ ಒಲವು ನನ್ನ ಬೆಳೆಸಿದೆ, ನನ್ನ ತನುವು ಮನವು ನಿನ್ನದೇ. ನಿನಗಾಗಿ ದೇವ ನಾನು, ನೀನು ನಡೆದ ಹಾದಿಯಲ್ಲಿ ನಿನ್ನ ಜನರ ಪ್ರೀತಿ ಮಾಡುವೆ. ದೀನದಲಿತರನ್ನು ಕರೆದು ನಿನ್ನ ತ್ಯಾಗ ಸೇವೆ ಮಾಡಿ ಅವರ ಜೊತೆಗೆ ನಾನು ನಡೆಯುವೆ. ನಿನಗಾಗಿ ದೇವ ನಾನು, ನೀನು ನಡೆದ ಹಾದಿಯಲ್ಲಿ ನಿನ್ನ ಜನರ ಪ್ರೀತಿ ಮಾಡುವೆ. ದೀನದಲಿತರನ್ನು ಕರೆದು ನಿನ್ನ ತ್ಯಾಗ ಸೇವೆ ಮಾಡಿ ಅವರ ಜೊತೆಗೆ ನಾನು ನಡೆಯುವೆ. ಅವರ ಪ್ರೀತಿಯಲ್ಲಿ ನಾನು ಧನ್ಯನಾಗಲು ದೇವ ನಿನ್ನ ನಾನು ಕರೆದಿಹೆ. ನನ್ನ ಹರಸು ನನ್ನ ದೇವನೇ, ನಿನ್ನ ದನಿಯು ನನ್ನ ಕರೆದಿದೆ, ನಿನ್ನ ನುಡಿಯು ನನ್ನ ನಡೆಸಿದೆ, ನಿನ್ನ ಒಲವು ನನ್ನ ಬೆಳೆಸಿದೆ, ನನ್ನ ತನುವು ಮನವು ನಿನ್ನದೇ, ನನ್ನ ತನುವು ಮನವು ನಿನ್ನದೇ, ನನ್ನ ತನುವು ಮನವು ನಿನ್ನದೇ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ನ್ಯೂನತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ಈ ವಿಚಾರಣೆಯ ಹಬ್ಬವನ್ನು ಆಚರಿಸಲು, ಈ ವಿಚಾರಣೆ ಹಬ್ಬದ ನವೀನ ದಿನಗಳಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳಲು ಅದಕ್ಕೆ ಸಿದ್ಧತೆಯ ಫಲವಾಗಿ, ಸಿದ್ಧತಾಪೂರ್ವಕವಾಗಿ ಧ್ವಜಾರೋಹಣದೊಂದಿಗೆ ನಮ್ಮ ಈ ಹಬ್ಬವನ್ನು ಆಚರಿಸಲು, ನವೀನ ದಿನಗಳಲ್ಲಿ ಪಾಲ್ಗೊಳ್ಳಲು ನಾವೆಲ್ಲರೂ ಇಲ್ಲಿ ನೆರೆದಿದ್ದೇವೆ. ಈ ನವೀನ ದಿನಗಳು ನಮ್ಮಲ್ಲಿ ಫಲವನ್ನು ತರಬೇಕು. ಈ ನವೀನ ದಿನಗಳು ನಮ್ಮೆಲ್ಲರನ್ನೂ ಒಂದು ಹೊಸಬ ಮನುಷ್ಯರನ್ನಾಗಿ ಮಾಡಬೇಕು. ಎಲ್ಲಕ್ಕಿಂತಲೂ ಹೆಚ್ಚಾಗಿ ನಾವು ಭಕ್ತಿಪೂರ್ವಕವಾಗಿ, ಭಕ್ತಿ ವಿಶ್ವಾಸದಿಂದ, ಶ್ರದ್ಧೆ ಭಕ್ತಿಯಿಂದ ನಾವು ಈ ನವೀನ ದಿನಗಳಲ್ಲಿ ಭಾಗವಹಿಸಬೇಕು. ಎಲ್ಲಕ್ಕಿಂತಲೂ ಹೆಚ್ಚಾಗಿ ನಮ್ಮ ವಿಶ್ವಾಸವನ್ನು ನಾವು ಪ್ರಕಟಿಸಬೇಕು. ಸಂತ ಅಂತೋಣಿಯವರ ಜೀವನವನ್ನು ನೋಡುವಾಗ ಸಾಧಾರಣ ಜೀವನ ಆದರೂ ಸಹ ಒಂದು ರೀತಿಯಲ್ಲಿ ಉನ್ನತವಾದ ಜೀವನವನ್ನು ಜೀವಿಸಿದ್ದಾರೆ. ಕುಟುಂಬದ ಜೀವನದಲ್ಲಿ ಮಾದರಿಯಾಗಿ ನಮಗೆ ತೋರ್ಪಡಿಸಿದ್ದಾರೆ. ಹಾಗಾಗಿ ನಾವು ಕೂಡ ಉತ್ತಮರಾಗಿ ಬಾಳಲು ಪ್ರಯತ್ನಿಸಬೇಕು, ಉತ್ತಮ ಜೀವನವನ್ನು ಜೀವಿಸಲು ಮುಂದಾಗಬೇಕು. ಎಲ್ಲಕ್ಕಿಂತಲೂ ಹೆಚ್ಚಾಗಿ ದೇವರಲ್ಲಿ ನಾವಿಟ್ಟಿರೋ ವಿಶ್ವಾಸವನ್ನು ಪ್ರತಿದಿನವೂ ನಮ್ಮ ಕೆಲಸ ಕಾರ್ಯಗಳಲ್ಲಿ ಅದನ್ನು ಪ್ರಕಟಿಸಬೇಕು, ತೋರ್ಪಡಿಸಬೇಕು. ಈ ನವೀನ ದಿನಗಳು ಕೇವಲ ಬಾಹಿಕವಾದ ಆಚರಣೆಗೆ ಸೀಮಿತವಾಗದೆ ನಮ್ಮ ಅಂತರಂಗದ ಬದಲಾವಣೆಗೆ, ನಮ್ಮ ಜೀವನದ ಬದಲಾವಣೆಗೆ, ನಮ್ಮ ನಡೆನುಡಿಯ ಬದಲಾವಣೆಗೆ ನಾವು ಪ್ರಾರ್ಥಿಸಬೇಕು. ಅದಕ್ಕಾಗಿ ನಾವು ಹಾತೊರೆಯಬೇಕು, ನಮ್ಮನ್ನೇ ನಾವು ತೊಡಗಿಸಿಕೊಳ್ಬೇಕು. ಈ ಬಲಿಪೂಜೆಯ ಒಂದು ವಿಶೇಷವಾದ ಅಗತ್ಯಕ್ಕಾಗಿ ಪ್ರಾರ್ಥಿಸೋಣ. ನಮ್ಮ ವಿಶ್ವಾಸವನ್ನು ಪರೀಕ್ಷಿಸೋಣ. ನಮ್ಮ ಜೀವನವನ್ನು ಪರೀಕ್ಷಿಸಿ ನಾವು ದೇವರಿಗೆ ಯೋಗ್ಯರಾಗಿ ಜೀವಿಸುವಂತೆ, ಅದಕ್ಕಾಗಿ ಆ ಅಭಿಪ್ರಾಯಗಳಿಗಾಗಿ, ನಮ್ಮ ಕುಟುಂಬದ ಪ್ರತಿಯೊಂದು ಅಭಿಪ್ರಾಯಗಳಿಗಾಗಿ ಈ ಬಲಿಪೂಜೆಯಲ್ಲಿ ಭಕ್ತಿಯಿಂದಲೂ ವಿಶ್ವಾಸದಿಂದಲೂ ಪ್ರಾರ್ಥಿಸೋಣ. ಈ ದಿವ್ಯ ಬಲಿಪೂಜೆಯನ್ನು ಯೋಗ್ಯ ರೀತಿಯಲ್ಲಿ ಅರ್ಪಿಸಲು ನಮ್ಮ ಎಲ್ಲ ಪಾಪಗಳನ್ನು ಒಪ್ಪಿಕೊಂಡು ದೇವರಲ್ಲಿ ಕ್ಷಮೆ ಯಾಚಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆ ನಿವೇದಿಸುತ್ತೇನೆ.
ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು ನನಗಾಗಿ ನನ್ನ ಪ್ರಭು ದೇವರಲ್ಲಿ ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಎಲ್ಲ ಪಾಪಗಳನ್ನು ಕ್ಷಮಿಸಿ ನಮ್ಮೆಲ್ಲರನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಪ್ರಾರ್ಥಿಸೋಣ. ದೇವರೇ, ಪವಿತ್ರ ನಿಯಮಶಾಸ್ತ್ರದಲ್ಲಿರುವ ಎಲ್ಲ ಆಜ್ಞೆಗಳನ್ನು ನಿಮ್ಮ ಪ್ರೀತಿ ಹಾಗೂ ನೆರೆಯವರ ಪ್ರೀತಿಯ ಬುನಾದಿಯ ಮೇಲೆ ಸ್ಥಾಪಿಸಿದ್ದೀರಿ. ನಾವು ಅವುಗಳನ್ನು ಪಾಲಿಸುತ್ತಾ ಅನಂತ ಜೀವನಕ್ಕೆ ಯೋಗ್ಯರಾಗುವಂತೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.
ಮೊದಲನೇ ವಾಚನ. ಸತ್ಯ ಮತ್ತು ಪ್ರಾಮಾಣಿಕತೆ ದುಷ್ಟರಿಗೆ ಅರಗಿಸಿಕೊಳ್ಳಲಾಗದ ಮೌಲ್ಯಗಳು. ಸೈತಾನ ಮೇಲುಗೈ ಸಾಧಿಸುತ್ತಾನೆ, ಆದರೂ ದೇವರು ನಮ್ಮೊಂದಿಗಿದ್ದಾರೆ ಎನ್ನುವ ಪ್ರಾಮಾಣಿಕರ ನಂಬಿಕೆಯನ್ನು ಸೈತಾನ ಎಂದು ಸುಳ್ಳು ಮಾಡಲು ಸಾಧ್ಯವಿಲ್ಲ. ಸುಜ್ಞಾನ ಗ್ರಂಥದಿಂದ ವಾಚನ. ನೀತಿವಂತನಿಗಾಗಿ ಹೊಂಚು ಹಾಕೋಣ ಬಲೆಯೊಡ್ಡಿ, ಅವನು ನಮಗೊಂದು ಪೀಡೆ. ನಮ್ಮ ನಡೆತಕ್ಕೆ ಅಡ್ಡಿ ಆರೋಪಿಸುತ್ತಾನೆ, ಧರ್ಮಕ್ಕೆ ವಿರುದ್ಧ ಪಾಪ ಕಟ್ಟಿಕೊಂಡಿದೆವೆಂದು ದೂಷಿಸುತ್ತಾನೆ, ಸಂಪ್ರದಾಯದ ವಿರುದ್ಧ ಪಾಪ ಮಾಡಿದೆವೆಂದು. ಅವನು ಮಾತುಗಳೇ ಸತ್ಯವೇನೋ ನೋಡೋಣ, ಅವನ ಜೀವಾಂತ್ಯದ ಗತಿ ಏನೆಂದು ಪರೀಕ್ಷಿಸೋಣ. ನೀತಿವಂತ ದೇವಕುಮಾರನಾಗಿದ್ದರೆ ದೇವರು ಅವನಿಗೆ ನೆರೆಯಾಗಬೇಕು, ಶತ್ರುಗಳ ಕೈಯಿಂದ ಅವನನ್ನು ತಪ್ಪಿಸಿ ಕಾಪಾಡಬೇಕು. ಅಂಥವನನ್ನು ಹಿಂಸಿಸಿ ಪೀಡಿಸಿ ಪರೀಕ್ಷಿಸೋಣ, ಅವನಲ್ಲಿ ಸೌಜನ್ಯ ಎಷ್ಟಿದೆಯೆಂದು ತಿಳಿಯೋಣ, ಅಂಥವನನ್ನು ತಾಳ್ಮೆ ಎಷ್ಟಿದೆಯೆಂದು ಶೋಭಿಸೋಣ. ಅವಮಾನಕರ ಮರಣ ಶಿಕ್ಷೆಯನ್ನು ಅವನಿಗೆ ವಿಧಿಸೋಣ, ದೇವರು ರಕ್ಷಿಸುತ್ತಾನೆ ಎಂದಾಗಿದೆ ಅಲ್ಲವೇ ಅವನ ವಾದ. ಪ್ರಭುವಿನ ವಾಕ್ಯವಿದು.
ಎರಡನೆಯ ವಾಚನ. ದೂರದೇಶದ ಬೇಡಿಕೆಗಳು ಎಂದಿಗೂ ಈಡೇರುವುದಿಲ್ಲ. ಅನ್ಯಾಯವನ್ನು ನ್ಯಾಯದಿಂದ, ಅಶಾಂತಿಯನ್ನು ಸಮಾಧಾನದಿಂದಷ್ಟೇ ಗೆಲ್ಲಬಹುದು. ನಿಜವಾದ ಜ್ಞಾನ ಯಾವಾಗಲೂ ಪವಿತ್ರವಾದುದನ್ನು ಹುಡುಕುತ್ತದೆ, ದುಷ್ಟತೆಯನ್ನಲ್ಲ. ಸಮಾಧಾನ ಪಡಿಸುವವರು ಸಮಾಧಾನವೆಂಬ ಬೀಜವನ್ನೇ ಬಿತ್ತಿ ದೇವರೊಡನೆ ಸತ್ಸಂಬಂಧವೆಂಬ ಫಲವನ್ನು ಕೊಯ್ಯುತ್ತಾರೆ. ಯಾಕೋಬನು ಬರೆದ ಪತ್ರದಿಂದ ವಾಚನ. ಸಹೋದರರೇ, ಮರ್ಮ, ಮತ್ಸರವು, ಸ್ವಾರ್ಥಾಭಿಲಾಷೆಯು ಇರುವ ಕಡೆಗಳಲ್ಲೆಲ್ಲ ನಾನಾ ವಿಧವಾದ ಅಕ್ರಮಗಳು, ದುಷ್ಟಟಗಳು ಇರುತ್ತವೆ. ದೇವರಿಂದ ಬರುವ ಜ್ಞಾನವಾದರೂ ಮೊಟ್ಟ ಮೊದಲನೆಯದಾಗಿ ಪವಿತ್ರವಾದುದು. ಅದು ಶಾಂತಿ ಸಮಾಧಾನವುಳ್ಳದ್ದು, ಸಹನೆ ಸಂಯಮವುಳ್ಳದ್ದು, ನ್ಯಾಯ ಸಮ್ಮತವಾದದ್ದು, ದಯೆ ದಾಕ್ಷಿಣ್ಯಗಳಿಂದಲೂ ಸತ್ಕಾರ್ಯಗಳಿಂದಲೂ ಫಲಭರಿತವಾದದ್ದು. ವಂಚನೆಯಾಗಲಿ ಚಂಚಲತೆಯಾಗಲಿ ಅದರಲ್ಲಿ ಇರುವುದಿಲ್ಲ. ಸಮಾಧಾನ ಪಡಿಸುವವರು ಸಮಾಧಾನವೆಂಬ ಬೀಜವನ್ನು ಬಿತ್ತಿ ದೇವರೊಡನೆ ಸತ್ಸಂಬಂಧವೆಂಬ ಫಲವನ್ನು ಕೊಯ್ಯುತ್ತಾರೆ. ನಿಮ್ಮಲ್ಲಿ ಕಲಹ ಕಾದಾಟಗಳು ಉಂಟಾಗುವುದು ಹೇಗೆ? ನಿಮ್ಮ ಇಂದ್ರಿಯಗಳಲ್ಲಿ ಗೊಂದಲ ವ್ಯಭಿಸುವ ದುರಿಚ್ಛೆಗಳಿಂದಲ್ಲವೇ? ಪರರ ಆಸ್ತಿಪಾಸ್ತಿಗಳನ್ನು ಬಯಸುತ್ತೀರಿ. ಅವುಗಳು ಸಿಗದೇ ಇದ್ದಾಗ ನೀವು ಕೊಲೆ ಮಾಡಲು ಹಿಂಜರಿಯುವುದಿಲ್ಲ. ದುರಾಶೆಗಳಿಗೆ ಬಲಿಯಾಗುತ್ತೀರಿ. ಅವುಗಳು ಈಡೇರಾದಾಗ ಜಗಳವಾಡುತ್ತೀರಿ, ಕಾದಾಡುತ್ತೀರಿ. ನಿಮಗೆ ಬೇಕಾದುದು ನಿಮ್ಮಲ್ಲಿಲ್ಲ, ಏಕೆಂದರೆ ನೀವು ಅದಕ್ಕಾಗಿ ಬೇಡಿಕೊಳ್ಳಲಿಲ್ಲ. ಬೇಡಿಕೊಂಡರೂ ನಿಮಗದು ದೊರಕುವುದಿಲ್ಲ, ಏಕೆಂದರೆ ನಿಮ್ಮ ಬೇಡಿಕೆ ದುರುದ್ದೇಶದಿಂದ ಕೂಡಿರುತ್ತದೆ. ಭೋಗಾಭಿಲಾಷೆಗಳ ಈಡೇರಿಕೆ ನಿಮ್ಮ ಗುರಿಯಾಗಿರುತ್ತದೆ. ಪ್ರಭುವಿನ ವಾಕ್ಯ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ಮತ್ತು ಶಿಷ್ಯರು ಹೊರಟು ಗಲೀಲಿಯದ ಮಾರ್ಗವಾಗಿ ಮುಂದಕ್ಕೆ ಪ್ರಯಾಣ ಮಾಡಿದರು. ಇದು ಯಾರಿಗೂ ತಿಳಿಯಬಾರದು ಎಂಬುದು ಯೇಸುವಿನ ಇಚ್ಛೆಯಾಗಿತ್ತು. ಕಾರಣ ತಮ್ಮ ಶಿಷ್ಯರಿಗೆ ಪ್ರಬೋಧಿಸುವುದರಲ್ಲಿ ಅವರು ನಿರತರಾಗಿದ್ದರು. ನರಪುತ್ರನು ಜನರ ವಶಕ್ಕೆ ಒಪ್ಪಿಸಲಾಗುವುದು, ಅವರು ಆತನನ್ನು ಕೊಲ್ಲುವರು. ಕೊಂದ 3ನೆಯ ದಿನ
ಆತ ಪುನರುತ್ಥಾನನಾಗುವನು ಎಂದು ಯೇಸು ಅವರಿಗೆ ತಿಳಿಸಿದರು. ಆದರೆ ಯೇಸು ಹೇಳಿದ ಈ ಮಾತುಗಳನ್ನು ಶಿಷ್ಯರು ಅರ್ಥ ಮಾಡಿಕೊಳ್ಳಲಿಲ್ಲ. ಅವುಗಳ ಬಗ್ಗೆ ಪ್ರಶ್ನಿಸಲು ಸಹ ಹೋಗಲಿಲ್ಲ. ಅನಂತರ ಅವರೆಲ್ಲರೂ ಕಫೆರ್ನೌಮಿಗೆ ಬಂದರು. ಮನೆ ಸೇರಿದಾಗ ಯೇಸು ದಾರಿಯಲ್ಲಿ ಬರುತ್ತಾ, ನಿಮ್ಮಲ್ಲೇ ಏನೋ ಚರ್ಚೆ ಮಾಡುತ್ತಿದ್ದೀರಿ ಎಂದು ಶಿಷ್ಯರನ್ನು ಕೇಳಿದರು. ಅವರು ಮೌನ ತಾಳಿದರು, ಏಕೆಂದರೆ ತಮ್ಮಲ್ಲಿ ಯಾವನು ಅತಿ ಶ್ರೇಷ್ಠನು ಎಂದು ತಮ್ಮಲ್ಲೇ ವಾದಿಸುತ್ತಾ ಬಂದಿದ್ದರು. ಯೇಸು ಕುಳಿತುಕೊಂಡು 12 ಮಂದಿಯನ್ನು ಕರೆದು ಅವರಿಗೆ, ನಿಮ್ಮಲ್ಲಿ ಮೊದಲಿಗನಾಗ ಬಯಸುವವನು ಎಲ್ಲರಿಗೂ ಕಡೆಯವನಾಗಿರಲಿ, ಎಲ್ಲರ ಸೇವೆ ಮಾಡುವವನಾಗಿರಲಿ ಎಂದರು. ಅನಂತರ ಯೇಸು ಒಂದು ಚಿಕ್ಕ ಮಗುವನ್ನು ಕರೆದು ಅವರ ನಡುವೆ ನಿಲ್ಲಿಸಿ ಅದನ್ನು ತಬ್ಬಿಕೊಂಡು ತಮ್ಮ ಶಿಷ್ಯರಿಗೆ, ನನ್ನ ಹೆಸರಿನಲ್ಲಿ ಇಂಥ ಮಗುವೊಂದನ್ನು ಯಾರು ಬರಮಾಡಿಕೊಳ್ಳುತ್ತಾನೋ ಅವನು ನನ್ನನ್ನೇ ಬರಮಾಡಿಕೊಳ್ಳುತ್ತಾನೆ. ಯಾರು ನನ್ನನ್ನು ಬರಮಾಡಿಕೊಳ್ಳುತ್ತಾನೋ ಅವನು ನನ್ನನ್ನು ಅಲ್ಲ, ನನ್ನನ್ನು ಕಳುಹಿಸಿದಾತನನ್ನೇ ಬರಮಾಡಿಕೊಳ್ಳುತ್ತಾನೆ ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತನೇ ನಿಮಗೆ ಸ್ತುತಿಯು ಸಲ್ಲಲಿ. ಒಮ್ಮೆ ಒಬ್ಬ ವ್ಯಕ್ತಿ ಇನ್ನೇನು ತಾನು ಸಾಯುವ ಪರಿಸ್ಥಿತಿಯಲ್ಲಿ ತನ್ನ ಒಬ್ಬನೇ ಮಗನನ್ನು ಕರೆದು ಒಂದು ಕೈಚೀಲವನ್ನು ನೀಡ್ತಾನೆ. ಆ ಮಗನಿಗೆ ಹೇಳ್ತಾನೆ, ನಾನು ಜೀವನದುದ್ದಕ್ಕೂ ಏನೂ ಸಹ ಮಾಡಲಿಲ್ಲ, ಆದರೆ ನನ್ನ ನೆನಪಿಗೆ ದೇವರ ವರಪ್ರಸಾದಕ್ಕೆ ಈ ಕೈಚೀಲ ನಿನಗೆ ಕೊಡುಗೆ ಎಂದು ಹೇಳಿ ಸತ್ತೋಗ್ತಾನೆ. ಈ ವ್ಯಕ್ತಿ ಜೀವನದುದ್ದಕ್ಕೂ ಏನೂ ಕೂಡ ಅಂತ ಆಸ್ತಿ ಪಾಸ್ತಿ ಶ್ರೀಮಂತಿಕೆಯನ್ನು ಗಳಿಸಿರೋದಿಲ್ಲ. ಮಗ ಅಪ್ಪ ಸತ್ತ ಮೇಲೆ 1 ವಾರ 2 ವಾರ 1 ತಿಂಗಳು 2 ತಿಂಗಳು 3 ತಿಂಗಳಾದಮೇಲೆ, ಅಯ್ಯೋ ನಮ್ಮಪ್ಪ ಏನೂ ಮಾಡಲಿಲ್ಲ, ನಮ್ಮಪ್ಪ ಎಂಥ ಮೂರ್ಖ, ನಮ್ಮಪ್ಪ ಎಂಥ ಪೆದ್ದ ದಡ್ಡ, ಆತ ನನಗೇನೂ ಕೊಡಲಿಲ್ಲ, ಖಾಲಿ ಕೈಚೀಲ ಕೊಟ್ಟು ಹೋದ ಅಂತೇಳಿ ಭಾಳ ನೊಂದ್ಕೊಳ್ತಾನೆ. ಹೀಗೆ ನೊಂದ್ಕೊಂಡು ಮನೆಯಿಂದ ಹೊರಗಡೆ ಹೋಗುವಾಗ ಎದುರುಗಡೆ ಒಂದು ದೊಡ್ಡ ಮನೆ, ಆ ದೊಡ್ಡ ಮನೆಯ ವ್ಯಕ್ತಿಗಳನ್ನು ನೋಡ್ತಾ ಇರ್ತಾನೆ. ಅವರಿಗೆ 2 ಮಕ್ಕಳು, ಅವ್ರ ತಂದೆನೂ ತೀರೋಗಿರ್ತಾರೆ, ಆಸ್ತಿ. ಆದರೆ ಪ್ರತಿದಿನ ಜಗಳ, ಅಣ್ಣನಿಗೆ ಜಾಸ್ತಿನ ತಮ್ಮನಿಗೆ ಜಾಸ್ತಿನ, ಅವನಿಗೆ ಜಾಸ್ತಿ ಆಸ್ತಿನ ನನಗೆ ಜಾಸ್ತಿ ಆಸ್ತಿನ. ಇದನ್ನು ನೋಡಿ ಈತ ಹೇಳ್ತಾನೆ, ಅಪ್ಪ ದೇವ್ರೆ, ನಮ್ಮ ಅಪ್ಪನ ಕೊಟ್ಟಿದ್ದು ನಿನಗೆ ಥ್ಯಾಂಕ್ಸ್, ನಮ್ಮಪ್ಪ ಕೊಟ್ಟಿದ್ದು ನಿನಗೆ ಥ್ಯಾಂಕ್ಸ್, ಯಾಕಂದರೆ ನಮ್ಮಪ್ಪ ಏನೂ ಮಾಡಲಿಲ್ಲ, ಸಂತೋಷವಾಗಿದ್ದೀನಿ, ಈ ಜಗಳ ನನಗಿಲ್ಲ, ದೇವರಿಗೆ ಥ್ಯಾಂಕ್ಸ್ ಅಂತೇಳಿ ಆ ಕೈಚೀಲ ತೆಗೆದು ಕೈಯೊಳಗೆ ಹಾಕ್ತಾನೆ. ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ, ನಮ್ಮಪ್ಪ ಏನೂ ಕೊಡಲಿಲ್ಲ ಅಂತೇಳಿ ಕೈಚೀಲದಲ್ಲಿ ಹಾಕಾಗ ಆ ಕೈಚೀಲದಲ್ಲಿ ಒಂದು ಬಂಗಾರದ ನಾಣ್ಯ ಸಿಗುತ್ತೆ. ಈ ವ್ಯಕ್ತಿಗೆ ಆಶ್ಚರ್ಯ ಆಗುತ್ತೆ, ಏನಪ್ಪ ಇದು ಕೈಚೀಲದಲ್ಲಿ ಕೈ ಹಾಕಿದಾಗ ಬಂಗಾರದ ನಾಣ್ಯ ಸಿಗ್ತಲ್ಲ ಅಂತೇಳಿ. ಆ ಮಗ ತಂದೆ ಹೇಳಿದಂಥ ಒಂದು ಮಾತು, ನಾನು ಏನೂ ಮಾಡಲಿಲ್ಲ, ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸು ಅಂತ ಹೇಳಿರ್ತಾನೆ. ಆಗ ಇವನು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಮತ್ತೆ ಇನ್ನೊಂದು ಸಲ ಹಾಕ್ತಾನೆ, ಇನ್ನೊಂದು ನಾಣ್ಯ ಸಿಗುತ್ತೆ. ಯಾವಾಗ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀವಿ, ನಮ್ಮ ಬದುಕು ಬಂಗಾರವಾಗುತ್ತೆ, ಬಾಳು ಸಿಂಗಾರವಾಗುತ್ತೆ. ಏನೂ ಇಲ್ಲದೆ ಇದ್ರೂ ಕೂಡ ನಮಗೆ ಶ್ರೀಮಂತಿಕೆ, ಅಂತಸ್ತು, ಐಶ್ವರ್ಯ ಎಲ್ಲವನ್ನ ದೇವರು ಕೊಡುವವರಾಗಿರ್ತಾರೆ. ಭಗವಾನ್ ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರಿಯರೇ, ಸಹೋದರರೇ, ಯುವಜನರೇ, ಪ್ರೀತಿಯ ಮಕ್ಕಳೇ, ಸಂತ ಅಂತೋಣಿಯವರ ವರಪ್ರಸಾದಗಳನ್ನು ಪಡೆಯಲು ನಾವೆಲ್ಲರೂ ದೇವರ ಸಾನ್ನಿಧ್ಯದಲ್ಲಿ, ದೇವರ ಸಾಮೀಪ್ಯದಲ್ಲಿ, ದೇವರ ಸನ್ನಿಧಿಯಲ್ಲಿ ನಿಂತಿದ್ದೇವೆ. ಸಂತ ಅಂತೋಣಿಯವರ ಹಬ್ಬವನ್ನು ವಿಜೃಂಭಣೆಯಿಂದ ಕೊಂಡಾಡಲು ನಾವಿಲ್ಲಿ ನೆರೆದಿದ್ದೇವೆ. ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಸಮಯ, ದೇವರಿಗೆ ಥ್ಯಾಂಕ್ ಯು ಹೇಳುವ ಸಮಯ, ದೇವರಿಗೆ ವಂದನೆಯನ್ನು ಹೇಳುವ ಸಮಯ, ದೇವರಿಗೆ ನಮ್ಮದೆಲ್ಲವುಗಳನ್ನು ಅರ್ಪಿಸುವ ಸಮಯ ಈ ಸುಸಮಯ. ಸಂತ ಅಂತೋಣಿಯವರು ತಮ್ಮ ಬದುಕಿನುದ್ದಕ್ಕೂ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದರು. ಸಂತ ಅಂತೋಣಿಯವರು ಏನು ಕೆಲಸ ಮಾಡದೆ ಅಡಿಗೆ ಮನೆಯಲ್ಲಿ ಪಾತ್ರೆ ತೊಳಿತಾ ಇದ್ದಾಗಲೂ ಕೂಡ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದರು. ಸಂತ ಅಂತೋಣಿಯವರು ಅತ್ಯಂತ ಪ್ರಭಾವಶಾಲಿ ಪ್ರಬೋಧಕರಾಗದೇ ಇದ್ದಿದ್ರೂ ಕೂಡ ಅವರು ತಮ್ಮ ಚಿಕ್ಕ ಪುಟ್ಟ ಕೆಲಸಗಳಲ್ಲಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ರು. ಯಾರು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾರೆ
ಅವರ ಹೃದಯದಲ್ಲಿ ದೇವರು ನೆಲೆಸ್ತಾರೆ. ಕೀರ್ತನೆಗಾರ ಹೇಳ್ತಾನೆ, ಕೃತಜ್ಞತಾಪೂರ್ವಕ ಹೃದಯದಲ್ಲಿ ದೇವರು ನೆಲೆಸಿರ್ತಾರೆ. ಯಾರ ಹೃದಯ ಕೃತಜ್ಞತೆಯಿಂದ ತುಂಬಿದೆ ಅವರಿಗೆ ದೇವರು ಕಾಣಿಸ್ತಾರೆ. 1 ಥೆಸಲೋನಿಯರಿಗೆ ಬರೆದ ಪತ್ರ 5ನೇ ಅಧ್ಯಾಯ ವಾಕ್ಯ 18ರಲ್ಲಿ, ಸದಾ ದೇವರಿಗೆ ಕೃತಜ್ಞತೆಯುಳ್ಳವರಾಗಿ ಜೀವಿಸಿರಿ, ಕ್ರಿಸ್ತ ಯೇಸುವಿನಿಂದ ದೇವರು ನಿಮ್ಮಿಂದ ಬಯಸೋದು ಇದನ್ನೇ ಅಂತ ಹೇಳ್ತಾರೆ. ಫಿಲಿಪ್ಪಿಯರಿಗೆ ಬರೆದ ಪತ್ರ 4ನೇ ಅಧ್ಯಾಯದಲ್ಲಿ, ಪ್ರಾರ್ಥನೆಯಿಂದಲೂ ವಿಶ್ವಾಸದಿಂದಲೂ ನೀವು ಕೃತಜ್ಞತೆಯುಳ್ಳವರಾಗಿ ಜೀವಿಸಿರಿ, ಪ್ರಭು ಯೇಸು ನಿಮ್ಮನ್ನು ಆಶೀರ್ವದಿಸುವರು. ಒಂದು ಪೂರ್ವಕಾಲದ ಇತಿಹಾಸ 16ನೇ ಅಧ್ಯಾಯದಲ್ಲಿ, ಸದಾ ದೇವರಿಗೆ ಕೃತಜ್ಞತೆಯುಳ್ಳವರಾಗಿ ಜೀವಿಸಿರಿ, ಕೃತಜ್ಞತೆಯನ್ನ ದೇವರಿಗೆ ಅರ್ಪಿಸಿರಿ, ಆತ ಒಳ್ಳೆಯವ, ಆತನ ಪ್ರೀತಿ ಶಾಶ್ವತ ಎಂದು ಬೈಬಲ್ ಶ್ರೀ ಗ್ರಂಥದಲ್ಲಿ ಹೇಳಲಾಗಿದೆ. ನಾವು ಎಷ್ಟು ಮಂದಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ? ಈ ಪ್ರತಿಯೊಂದು ಬಲಿಪೂಜೆ ಕೃತಜ್ಞತಾ ಬಲಿಪೂಜೆ, ಬಲಿಪೂಜೆ ಕೃತಜ್ಞತಾ ಬಲಿಪೂಜೆ. ಅತ್ಯಂತ ಶ್ರೇಷ್ಠವಾದ ಪ್ರಾರ್ಥನೆ ಕ್ರೈಸ್ತ ಇತಿಹಾಸದಲ್ಲಿ ಯಾವುದಾದ್ರೂ ಇದೆಯಾದರೆ ಅದು ದಿವ್ಯ ಬಲಿಪೂಜೆಯಾಗಿದೆ. ಉತ್ಕೃಷ್ಟವಾದ ಪ್ರಾರ್ಥನೆ ದಿವ್ಯ ಬಲಿಪೂಜೆಯಾಗಿದೆ. ಪ್ರಭು ಯೇಸುವಿನೊಡನೆ ತಂದೆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಸಮಯ ಈ ಬಲಿಪೂಜೆಯ ಪವಿತ್ರ ಪೂಜ್ಯ ಸಮಯವಾಗಿದೆ. ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಾವೆಲ್ಲರೂ ಕಲಿಯಬೇಕಾಗಿದೆ. ಎಷ್ಟು ಜನ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ? ಸಂತ ಅಂತೋಣಿಯವರ ಬದುಕನ್ನು ವಿಶ್ಲೇಷಿಸಿ ನೋಡಿದಾಗ, ಇಂದಿನ 3 ವಾಚನಗಳನ್ನು ಆಲಿಸಿದಾಗ ನಮಗೆ ಅವರ ಬದುಕು, ದೈವ ವಾಕ್ಯವಿದೆಯ ವಾಚನಗಳು ನಮಗೆ ಒಂದು ದೊಡ್ಡ ಸಂದೇಶವನ್ನು ನೀಡುತ್ತದೆ. ಇನ್ನು ಮೊದಲನೆಯ ವಾಚನ ಸುಜ್ಞಾನ ಗ್ರಂಥ 2ನೇ ಅಧ್ಯಾಯದಲ್ಲಿ ಸುಜ್ಞಾನ ಹೇಳ್ತಾನೆ, ಯಾರು ನೀತಿವಂತ ಆತನನ್ನು ನಾವು ಹೊಂಚು ಹಾಕಿ ಕೊಲ್ಲೋಣ, ಆತನನ್ನು ಸಂಚು ಹಾಕಿ ಸಂಹಾರ ಮಾಡೋಣ ಅಂತ ಹೇಳ್ತಾರೆ. ಯಾರೆಲ್ಲ ಒಳ್ಳೆಯವರಿರ್ತೀರಾ, ಯಾರೆಲ್ಲ ಪ್ರಾಮಾಣಿಕವಾಗಿ ಸತ್ಯದ ಹಾದಿಯಲ್ಲಿ ನಡೀತೀರಾ, ಅವರಿಗೆ ಕಷ್ಟ, ನೋವು, ಹಿಂಸೆ, ಆತಂಕ, ಬಾಧೆ ಎಲ್ಲವೂ ಕಟ್ಟಿಟ್ಟ ಬುತ್ತಿ. ಯಾರೆಲ್ಲ ಪ್ರಾಮಾಣಿಕವಾಗಿರ್ತಾರೆ ಅವರಿಗೆ ನೋವು ಕಟ್ಟಿಟ್ಟ ಬುತ್ತಿ. ಆದರೆ ದೇವರು ಅವರೊಂದಿಗಿರುತ್ತಾರೆ. ಸಂತ ಅಂತೋಣಿಯವರನ್ನ ಅವ್ರ ಜೊತೆ ಇದ್ದಂತಹ ಎಲ್ಲ ಗುರುಗಳು ಸಹೋದರರು ಅವರನ್ನ ಕಾಡಿಸ್ತಾ ಇದ್ರು, ನೋಡ್ತಾ ಇದ್ರು, ನಗ್ತಾ ಇದ್ರು. ಈತ ಯಾವುದಕ್ಕೂ ಉಪಯೋಗ ಇಲ್ಲ, ಈತ ಏನೂ ಕೂಡ ಮಾಡೋದಿಲ್ಲ, ಈತನಿಗೆ ಯಾವ ಕೆಲಸವೂ ಕೊಡೋದಿಲ್ಲ, ಈತ ಬರೀ ತೊಳೆಯೋದು ಬಳಿಯೋದು ಇಷ್ಟೇ ಅಂತೇಳಿ. ಆದರೆ ದೇವರು ಅವರನ್ನು ಆರಿಸಿಕೊಂಡ್ರು. ದೇವರು ಅವರನ್ನು ಆರಿಸಿಕೊಂಡು ಅಪ್ರತಿಮ ಬೋಧಕರನ್ನಾಗಿ ಮಾಡಿದರು. ಕಾರಣ ಅವರು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದರು. ಯೋಬನ ಗ್ರಂಥ 1ನೇ ಅಧ್ಯಾಯದಲ್ಲಿ ನೋಡ್ತೀವಿ, ಸದಾ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ ಯೋಬ ಎಲ್ಲವನ್ನ ಕಳೆದುಕೊಂಡರೂ ಕೂಡ ದೇವರು ಕೊಟ್ಟರು, ದೇವರು ತೆಗೆದುಕೊಂಡ್ರು. ಆತನ ನಾಮಕ್ಕೆ ಸ್ತೋತ್ರವಾಗಲಿ, ಆತನಿಗೆ ವಂದನೆ ಆಗಲಿ ಎಂದು ಯೋಬ ಹೇಳ್ತಾನೆ. ಯೋಬನ ವಿಶ್ವಾಸ ಇಂದು ನನ್ನಲ್ಲಿ ನಿಮ್ಮಲ್ಲಿ ಎಷ್ಟು ಜನಕ್ಕಿದೆ? ಆತ ಕೃತಜ್ಞತೆಯನ್ನು ಸಲ್ಲಿಸಿದ. ಇಂದಿನ 2ನೆಯ ವಾಚನ ಯಾಕೋಬರಿಗೆ ಬರೆದ ಪತ್ರ 3ನೇ ಅಧ್ಯಾಯದಲ್ಲಿ, ಸ್ವಾರ್ಥಾಭಿಲಾಷಿ ಇರುವ ಮನಸ್ಸು ದೇವರಿಗೆ ಸಲ್ಲದು. ಯಾವ ಮನಸ್ಸು ಒಳ್ಳೆಯದನ್ನು ಬಯಸುತ್ತೆ ಅವರು ದೇವರ ಸಾನ್ನಿಧ್ಯವನ್ನು ಬಯಸ್ತದೆ ಎಂದು ಯಾಕೋಬರು ನಮಗೆ ತಿಳಿಸ್ತಾರೆ. ಸಂತ ಅಂತೋಣಿಯವರು ಒಳ್ಳೆಯದನ್ನು ಬಯಸಿದ್ರು, ಒಳ್ಳೆಯದನ್ನು ಮಾಡಿದ್ರು. ಸಂತ ಅಂತೋಣಿಯವರು ಒಳ್ಳೆಯದನ್ನು ಬಯಸಿದಕ್ಕೆ ದೇವರು ಅವರಿಗೆ ಒಳ್ಳೆಯದನ್ನು ಮಾಡಿದ್ರು. ಎಷ್ಟು ಮಂದಿ ನಾವು ಒಳ್ಳೆಯದನ್ನು ಬಯಸ್ತೀವಿ, ಒಳ್ಳೆಯದನ್ನು ಮಾಡ್ತೀವಿ? ಸಂತ ಅಂತೋಣಿಯವರು ಒಂದು ದಿನ ಯಾಜಕ ದೀಕ್ಷೆಗೆ ಅವರು ಅಡುಗೆ ಮನೆಯಲ್ಲಿ ಬ್ಯುಸಿಯಾಗಿರ್ತಾರೆ. ಬಹುಶಃ ಮಟನ್ ಬಿರಿಯಾನಿನೋ ಚಿಕನ್ ಕಬಾಬು ರೆಡಿ ಮಾಡ್ತಾ ಇರ್ತಾರೆ. ಅವರು ಅಡುಗೆ ಮನೆಯಲ್ಲಿ ಇರಬೇಕಾದ್ರೆ ಅಲ್ಲಿ ಬರುವಂತಹ ಪ್ರಬೋಧಕರು ಬರೋದಿಲ್ಲ. ಅವರು ಯಾರೂ ಕೂಡ ಒಪ್ಕೊಳ್ಳೋದಿಲ್ಲ. ಬಂದು ಕೇಳ್ತಾರೆ ದೊಡ್ಡ ದೊಡ್ಡ ಪ್ರಬೋಧಕರಿಗೆ. ಅವ್ರು ಹೇಳ್ತಾರೆ, ಇಲ್ಲ ಆಗೋದಿಲ್ಲ. ಸಂತ ಅಂತೋಣಿಯವರು ದೇವರ ಮೇಲೆ ವಿಶ್ವಾಸವಿರಿಸಿ ಆಯಿತು ಮಾಡ್ತೀನಿ ಅಂತ ಹೇಳ್ತಾರೆ. ಅವತ್ತು ಅವರು ಮಾಡಿದ ಬೋಧನೆ ಎಷ್ಟೋ ಮಂದಿಯ ಮನಸ್ಸುಗಳನ್ನು ಪರಿವರ್ತಿಸುತ್ತೆ. ಅವರು ಸದಾ ಸಿದ್ಧರಾಗಿದ್ದರು. ಸದಾ ಸಿದ್ಧರಿರುವ ವ್ಯಕ್ತಿಗಳನ್ನು ದೇವರು ಆಶೀರ್ವದಿಸ್ತಾರೆ. ಅವರ ಮನಸ್ಸಲ್ಲಿ ಸ್ವಾರ್ಥಾಭಿಲಾಷೆ ಇರಲಿಲ್ಲ, ಅವರು ನೈಜ ಬದುಕನ್ನು ನಡೆಸ್ತಾ ಇದ್ರು. ಅದಕ್ಕೋಸ್ಕರ ಸಂತ ಅಂತೋಣಿಯವರಿಗಿಂದ ವರಪ್ರಸಾದ ಬಂತು. ಇಂದಿನ ಶುಭ ಸಂದೇಶ, ಮಾರ್ಕನ ಶುಭ ಸಂದೇಶ 9ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಯೇಸು ಸ್ವಾಮಿ ಇವತ್ತು 12 ಮಂದಿ ಶಿಷ್ಯಂದರನ್ನ ಕರ್ಕೊಂಡು ಪಿಕ್ನಿಕ್ ಹೋಗ್ತಾ ಇದ್ದಾರೆ. ಸಾಮಾನ್ಯವಾಗಿ ಶಾಲೆಯಲ್ಲಿ ಯಾರು ಮಂದ ಮಕ್ಕಳಿರ್ತಾರೆ, ಯಾರು ಚೆನ್ನಾಗಿ ಕಲಿಯೋದಿಲ್ಲ, ತುಂಟ್ರಿರ್ತಾರೆ, ಪಂಟ್ರಿರ್ತಾರೆ ಅಂಥವ್ರನ್ನ ಸಾಯಂಕಾಲ ಕೂರಿಸ್ಕೊಂಡು ಏನು ಮಾಡ್ತಾರೆ? ಸ್ಪೆಷಲ್ ಕ್ಲಾಸ್ ಮಾಡ್ತಾರೆ. ಸ್ಪೆಷಲ್ ಕ್ಲಾಸ್ ಮಾಡಿ ಅವ್ರಿಗೇನು ಮಾಡ್ತಾರೆ? ಹೆಚ್ಚು ಪಾಠವನ್ನು ಕಲಿಸ್ತಾರೆ. ಅದೇ ರೀತಿ ಇವತ್ತು ಯೇಸು ಸ್ವಾಮಿ 12 ಮಂದಿ ಶಿಷ್ಯಂದರನ್ನ ಕರ್ಕೊಂಡೋಗಿ ಸ್ಪೆಷಲ್ ಕ್ಲಾಸ್ ತಗೋತಾ ಇದ್ದಾರೆ. ಬೇರೆ ಯಾರೂ ಇಲ್ಲ, ಬರೀ 12 ಮಂದಿ ಶಿಷ್ಯಂದರು. ಅವರಿಗೆ ಯೇಸು ಸ್ವಾಮಿ ಹೇಳ್ತಾರೆ, ನಾನು ನರಳಬೇಕು, ಯಾತನೆಯನ್ನು ಅನುಭವಿಸಬೇಕು, ಸಾಯಬೇಕು, ಸತ್ತ ಮೇಲೆ ಪುನರುತ್ಥಾನ ಆಗಬೇಕು ಅಂತೇಳಿ. ಅವ್ರ ತಲೆಗೆ ಯಾರ ತಲೆಗೂ ಹೋಗಲಿಲ್ಲ. ಅವರಂತ ನಮಗಿಂತ ದಡ್ರು ಬಡ್ರು 12 ಜನ ಪ್ರೇಷಿತರು. ನಾವೇ ಪರವಾಗಿಲ್ಲ, 3 ಸಲ ಪ್ರೈಸ್ ದ ಲಾರ್ಡ್ ಅಂದರೆ 4ನೇ ಸಲ ಹಲ್ಲೆಲೂಯಾ ಆಮೇನ್ ಅಂತ ಹೇಳ್ತೀವಿ.
ಆದರೆ ಇವರು ಯೇಸು ಸ್ವಾಮಿ ತಮ್ಮನ್ನೇ ಪ್ರಕಟಪಡಿಸ್ತಾರೆ, ತಮ್ಮನ್ನೇ ಅನಾವರಣಗೊಳಿಸ್ತಾರೆ. ನಾನು ಸಾಯಬೇಕು ಅನ್ನುವಾಗ ನಾನು ಮೂರು ದಿನ ಆದಮೇಲೆ ಮತ್ತೆ ಎದ್ದೇಳ್ತೀನಿ ಅನ್ನೋ ಅವ್ರಿಗೇನು ಗೊತ್ತಾಗೋದಿಲ್ಲ. ಆದರೆ ಅವರಲ್ಲಿ ಶ್ರೇಷ್ಠತೆಯ ಜಗಳ. ಅವರು ಇಷ್ಟು ಜನ ಸೇರ್ಕೊಂಡು ಏನು ಮಾತಾಡ್ತಿರ್ತಾರೆ ಅಂತ ಹೇಳಿದ್ರೆ, ಸ್ವಾಮಿ ಕೇಳ್ತಾರೆ ಏನು ಮಾತಾಡ್ತಿದ್ದೀರಾ ಅಂತ. ಅವ್ರು ಹೇಳೋದಿಲ್ಲ, ಹೇಳೋಕ್ಕೆ ಅವ್ರಿಗೆ ಧೈರ್ಯ ಇಲ್ಲ. ಆದರೆ ಅವ್ರು ಏನು ಮಾತಾಡ್ತಿರ್ತಾರೆ ಅಂದರೆ, ಯಾರು ಫೇಮಸ್ಸು, ನಮ್ಮಲ್ಲಿ ಯಾರು ಜೋರು, ನಮ್ಮಲ್ಲಿ ಯಾರು ಫಸ್ಟು, ನಮ್ಮಲ್ಲಿ ಯಾರು ಲೀಡ್ರು, ನಮ್ಮಲ್ಲಿ ಯಾರು ದೊಡ್ಡವರು. ಈ ಶ್ರೇಷ್ಠತೆಯ ಜಗಳವನ್ನು ಪ್ರೇಷಿತರು ಮಾಡ್ತಾ ಇದ್ದಾರೆ. ಯೇಸು ಸ್ವಾಮಿ ಅವ್ರಿಗೆ ಕೇಳ್ತಾರೆ, ಏನು ಹೇಳೋದಿಲ್ಲ. ಅದಕ್ಕೆ ಯೇಸು ಸ್ವಾಮಿ ಒಂದು ಹೇಳ್ತಾರೆ, ಯಾರು ಮೊದಲಿಗಲಾಗ್ರವ್ರು ಬಯಸ್ತಾರೋ ಅವ್ರು ಕಡೆಯವರಾಗ್ತಾರೆ, ಯಾರು ಕಡೆಯವರಾಗಿರ್ತಾರೋ ಅವರು ಮೊದಲಿಗರಾಗ್ತಾರೆ. ಸಂತ ಅಂತೋಣಿಯವರ ಬದುಕನ್ನು ನೋಡಿದಾಗ, ಸಂತ ಅಂತೋಣಿಯವರು ಮೀನಿಗೆ ಪ್ರಬೋಧನೆಯನ್ನು ಮಾಡಿದ್ರು. ಸಾಗರದಲ್ಲಿ ಹೋಗಿ ನಿರಾಕರಿಸಿದಾಗ ಅವರು ಸಾಗರದ ಮುಂದೆ ನಿಂತು ಪ್ರಾರ್ಥನೆ ಮಾಡುವಾಗ ಎಲ್ಲ ಮೀನುಗಳು ಅಪ್ಪಳಿಸಿ ಬಂದು ಅವರ ಬೋಧನೆಯನ್ನು ಕೇಳಿದರು. ಅವರು ಕತ್ತೆ ಮುಂದೆ ಪರಮಪ್ರಸಾದ ತಂದು ನಿಂತಾಗ ಆ ಕತ್ತೆ ಕೂಡ ತಲೆಬಾಗಿ ಸಂತ ಅಂತೋಣಿಯವರ ದೈವ ಲೀಲೆಯಲ್ಲಿ ಆ ಪರಮ ಪ್ರಸಾದದಲ್ಲಿ ಪ್ರಭು ಯೇಸುವನ್ನ ಕಂಡುಕೊಂಡ್ರು. ಕತ್ತೆಗೆ, ಮೀನಿಗೆ, ಪ್ರಾಣಿಗಳಿಗೆ ಬೋಧನೆ ಮಾಡಿದ ಸಂತ ಅಂತೋಣಿಯವರ ಹತ್ರ ನಾವು ಬೇಡ್ಕೊಳ್ಬೇಕು, ಸಂತ ಅಂತೋಣಿಯವರೇ ನಿಮ್ಮ ವರಪ್ರಸಾದ ನಮಗೆ ನೀಡಿ ಅಂಥೇಳಿ. ಒಂದ್ಸಲ ಹಿಂಗೆ ಗಂಡ ಹೆಂಡತಿ ಇಬ್ಬರು ಮಾತಾಡ್ತಾ ಇರ್ತಾರಂತೆ. ಹೆಂಡತಿ ಹೇಳ್ತಾಳಂತೆ, ನಾನು ಅಂತೋಣಿಯವ್ರಿಗೆ ಯಾವಾಗಲೂ ಪ್ರಾರ್ಥನೆ ಮಾಡೋದು ಅಂತೇಳಿ ಪಕ್ಕದ ಮನೆಯವ್ರಿಗೆ ಹೇಳ್ತಾರಂತೆ. ಯಾಕೆ ಅಂತ ಹೇಳ್ತಾರಂತೆ. ಆವಾಗ ಹೇಳ್ತಾರಂತೆ, ಸಂತ ಅಂತೋಣಿಯವರು ಪರಮಪ್ರಸಾದ ತಂದಾಗ ಕತ್ತೆ ಕೂಡ ಮೊಣಕಾಲಾಗ್ತು. ನಮ್ಮನೇಲಿ ಒಂದು ಕತ್ತೆ ಐತೆ, ಎಷ್ಟು ಹೇಳಿದ್ರು ಕೇಳಿದ್ರೆ ಮೊಣಕಾಲು ಹಾಕಲ್ಲ, ಊಟ ಮಾಡಲ್ಲ, ಎಲ್ಲದಕ್ಕೂ ಕಯ್ಯ ಅಂತಿರುತ್ತೆ. ಅದಕ್ಕೆ ಸಂತ ಅಂತೋಣಿಯವರು ಒಂಚೂರು ಒಳ್ಳೆ ಬುದ್ಧಿ ಕೊಟ್ಟು ನಮ್ಮನೇಲಿರೋ ಕತ್ತೆಗೆ ಮನ ಪರಿವರ್ತನೆ ಆಗಲಿ, ನನ್ನನ್ನು ನೋಡಿದ ತಕ್ಷಣ ಅವ್ರು ಹಂಗೆ ಮೊಣಕಾಲು ಹಾಕಬೇಕು, ಹಂಗಾಗಬೇಕು ಅಂತ ಅಂತೋಣಿಯವ್ರಿಗೆ ಕೇಳ್ತಾನೆ ಇದ್ದೀನಿ, ಅದಾಗ್ತಾ ಇಲ್ಲ ಅಂಥೇಳಿ. ಹಾಗೆ ಎಷ್ಟು ಮಂದಿ ನಾವು ನಮ್ಮ ಬದುಕಿನಲ್ಲಿ ಕ್ರಿಸ್ತನನ್ನು ಮರೆತು ನಾವು ಜೀವಿಸ್ತಾ ಇದ್ದೀವಿ. ಸಂತ ಅಂತೋಣಿಯವರ ಬದುಕು ಇವತ್ತು ಪ್ರೇರಣೆ ಆಗಬೇಕು. ಎಸ್ ಸ್ವಾಮಿ ಒಂದು ಸಣ್ಣ ಮಗುವನ್ನು ಕರೆದು ನಿಲ್ಲಿಸಿ ಹೇಳ್ತಾರೆ, ಈ ಮಗು ಅಂತಾದರೆ, ಈ ಮಗುವನ್ನು ಸ್ವೀಕರಿಸಿದರೆ ನನ್ನನ್ನು ಸ್ವೀಕರಿಸ್ತಾಗಿ ಅಂಥೇಳಿ. ಸಂತ ಅಂತೋಣಿಯವರು ಮಗುವನ್ನಾಗಿ ಯೇಸು ಸ್ವಾಮಿಯನ್ನು ಸ್ವೀಕರಿಸಿದರು, ತಮ್ಮ ಕರಗಳಲ್ಲಿ ಯೇಸು ಸ್ವಾಮಿಯನ್ನು ಸ್ವೀಕರಿಸಿದರು. ಅವರಲ್ಲಿದ್ದ ಅಪ್ರತಿಮ ಪ್ರೀತಿ ಆ ಯೇಸು ಸ್ವಾಮಿ ಮಗುವಾಗಿ ತಮ್ಮ ಕೈಯಲ್ಲಿ ಬಂದಂಗಾಯಿತು. ನಾವು ನೋಡ್ತೇವೆ ರೋಮನರಿಗೆ ಪತ್ರ 8ನೇ ಅಧ್ಯಾಯ ವಾಕ್ಯ 35ರಲ್ಲಿ, ಕ್ರಿಸ್ತ ಯೇಸುವಿನ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲು ಯಾರಿಂದ ಸಾಧ್ಯ? ಹಸಿವು, ನೀರಡಿಕೆ, ಇಕ್ಕಟ್ಟು, ಬಿಕ್ಕಟ್ಟು, ಆಪತ್ತು, ವಿಪತ್ತು ಯಾವುದು ಕೂಡ ಇಲ್ಲ. ಕ್ರಿಸ್ತ ಯೇಸುವಿನ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ. 1 ಯೋಹಾನ 4:7, 1 ಯೋಹಾನ 4:8ರಲ್ಲಿ ದೇವರೇ ಪ್ರೀತಿ, ದೇವರು ಪ್ರೀತಿ ಸ್ವರೂಪಿ. ನಾವು ನೋಡ್ತೇವೆ ಯೋಹಾನನ ಶುಭ ಸಂದೇಶ 3ನೇ ಅಧ್ಯಾಯ ವಾಕ್ಯ 16ರಲ್ಲಿ, ಈ ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತಮ್ಮ ಏಕೈಕ ಪುತ್ರರನ್ನೇ ಈ ಭೂಮಿಗೆ ದಾರಿ ಎರೆದರು. ಇಂಥ ನಿಜವಾದ ಪ್ರೀತಿ ಯಾರಲ್ಲೆಲ್ಲ ಇದೆ ಅವರಿಗೆಲ್ಲ ಸಂತ ಅಂತೋಣಿಯವರು ವರ ಕೊಡ್ತಾರೆ. ಅದು ಬಿಟ್ಬಿಟ್ಟು ಸುಮ್ಮನೆ ನಾವು ಸಂತ ಅಂತೋಣಿಯವರೇ ಸಾಸಿವೆ ಡಬ್ಬದಲ್ಲಿ 50 ರೂಪಾಯಿ ಇಟ್ಟಿದ್ದೆ ಕಳೆದೋಗಿದೆ, ಅಂತೋಣಿಯವರೇ ನನ್ನ ಕಾರ್ ಕೀ ಪ್ಯಾಂಟ್ ಜೋಬಲ್ಲಿ ಇಟ್ಟಿದ್ದೆ ಕಳೆದೋಗಿದೆ, ಅಂತೋಣಿಯವರೇ ನಮ್ಮದು ID ಕಾರ್ಡು ಬೈಬಲಲ್ಲಿ ಇಟ್ಟಿದೆ ಕಳೆದೋಗಿದೆ, ಅಂತೋಣಿಯವರೇ ನಮ್ಮ ಆಧಾರ್ ಕಾರ್ಡು ನಾನು ಮಲಗುವಾಗ ಪಿಲ್ಲೋ ಕೆಳಗಡೆ ಇಟ್ಟಿದ್ದೆ ಕಳೆದೋಗಿದೆ, ಅಂತೋಣಿಯವರು ಕೇಳಿಸ್ಕೊಳ್ಳಲ್ಲ. ಅಂತೋಣಿಯವರೇ ನಮ್ಮ ಮನೆಯಲ್ಲಿ ಪ್ರೀತಿ ಕಮ್ಮಿ ಆಗಿದೆ, ಅದನ್ನು ಹುಡುಕಿ ಕೊಡಿಸ್ತಾರೆ. ಅಂತೋಣಿಯವರೇ ನಮ್ಮಿಬ್ಬರ ವೈವಾಹಿಕ ಜೀವನ ಕಡಿಮೆ ಆಗಿದೆ, ಅಂತೋಣಿಯವರು ಕೊಡ್ತಾರೆ. ನಮ್ಮ ಮನೆಯಲ್ಲಿ ಶಾಂತಿ ನೆಮ್ಮದಿ ಇಲ್ಲ, ಅಂತೋಣಿಯವರು ಹುಡುಕಿ ಕೊಡ್ತಾರೆ. ನಮ್ಮ ಮನೆಯಲ್ಲಿ ಇವತ್ತು ಚಿಂತೆ ದುಃಖ ದುಮ್ಮಾನ, ಅಂತೋಣಿಯವರು ನಿಮಗೆ ಶಾಶ್ವತ ಪರಿಹಾರವನ್ನು ಕೊಡ್ತಾರೆ. ಸಂತ ಅಂತೋಣಿಯವರು ಕಳೆದು ಹೋದ ವಸ್ತುಗಳನ್ನು ಹುಡುಕಿ ಕೊಡುವುದು ಮಾತ್ರವಲ್ಲ, ಕಳೆದು ಹೋದ ಭಾವನೆಗಳನ್ನು, ಕಳೆದು ಹೋದ ವಿಶ್ವಾಸವನ್ನು, ಕಳೆದು ಹೋದ ಪ್ರೀತಿಯನ್ನು ಕೂಡ ಅವರು ಹುಡುಕಿ ಕೊಡ್ತಾರೆ. ಸಂತ ಅಂತೋಣಿಯವರು ಒಂದ್ಸಲ ಸ್ವರ್ಗದಲ್ಲಿ ಒಂದು ದಿವಸ ಪಿಕ್ನಿಕ್ಕಿಗೆ ಹೋಗಿರ್ತಾರಂತೆ. ಅವ್ರು ರಜಾ ಹಾಕಿ ಪಿಕ್ನಿಕ್ಕಿಗೆ ಹೋಗಿರ್ತಾರಂತೆ. ಎಷ್ಟೊಂದು ಪ್ರಾರ್ಥನೆಗಳು, ಆ ಪ್ರಾರ್ಥನೆಯ ಅಲೆ ಬಡಿತಾ ಇರ್ತಂತೆ ಸ್ವರ್ಗಕ್ಕೆ. ಪೇತ್ರ ಟೆನ್ಷನ್ ಆಗಿಬಿಡ್ತಾನಂತೆ, ಏನು ಮಾಡೋದು? ಅಂತೋಣಿಯವರು ಪಿಕ್ನಿಕ್ ಹೋಗಿದ್ದಾರೆ, ಒಂದು ದಿವಸ ರಜಾ ಹಾಕಿ ಹೋಗಿದ್ದಾರೆ, ಎಷ್ಟೊಂದು ಬರ್ತಾ ಇದೆ ಪ್ರಾರ್ಥನೆಯ ಅಲೆಗಳು, ಸ್ವರ್ಗನೇ ನಡುಗ್ತಾ ಇದೆ. ನಮ್ಮ ಮನೇಲಿ ಕೀ ಕಳೆದೋಗಿದೆ, ನಮ್ಮ ಮನೇಲಿ ಅದು ಕಳೆದೋಗಿದೆ, ನಮ್ಮ ಮನೇಲಿ ಹೆಂಡತಿ ಕಳೆದೋಗಿದ್ದಾಳೆ, ನಮ್ಮ ಮನೆ ಗಂಡ ಕಳೆದೋಗಿದ್ದಾರೆ, ಬರೀ ಹಿಂಗೆ ಬರ್ತಾನೆ ಇದೆ, ಏನು ಮಾಡೋದು ಅಂತೇಳಿ. ಆಗ ಅವರು ಒಂದು ಗುರುಗಳನ್ನು ಕರೆಸ್ತಾರಂತೆ ಸ್ವರ್ಗದಲ್ಲಿ. ಒಂದು ಗುರುಗಳನ್ನು ಕರೆದು ಆ ಗುರುಗಳು ಬೋರ್ಡ್ ಹಾಕ್ತಾರಂತೆ, ಸಂತ ಅಂತೋಣಿಯವರು ಇಲ್ಲಿಲ್ಲ, ನಿಮ್ಮ ಮನೆಯಲ್ಲಿದ್ದಾರೆ ಅಂಥೇಳಿ.
ಅವರು ಸಂತ ಅಂತೋಣಿಯವರು ಇಲ್ಲಿಲ್ಲ, ನಿಮ್ಮ ಮನೆಯಲ್ಲಿದ್ದಾರೆ, ನಿಮ್ಮ ಮನಸ್ಸಿನಲ್ಲಿದ್ದಾರೆ, ನಿಮ್ಮ ಬದುಕಿನಲ್ಲಿದ್ದಾರೆ. ಸಂತ ಅಂತೋಣಿಯವರು ನಮ್ಮೊಂದಿಗೆ ಸದಾ ಇರುವವರಾಗಿದ್ದಾರೆ. ಅವರನ್ನು ನಾವು ಸ್ವರೂಪದ ಮುಂದೆ ನಿಂತು ಮೊಣಕಾಲಾಕಿ, ಕೈ ಎತ್ತಿ, ಕಾಲೆತ್ತಿ, ಕ್ಯಾಂಡ್ಲಚ್ಚಿ ಏನೆಲ್ಲ ಪ್ರಾರ್ಥನೆ ಮಾಡಿದ್ರು ಅದು ವ್ಯರ್ಥ. ಸಂತ ಅಂತೋಣಿಯವರ ವಿಶ್ವಾಸ ನಮ್ಮಲ್ಲಿ ಇಲ್ಲದೆ ಹೋದರೆ, ಸಂತ ಅಂತೋಣಿಯವರ ದೈವ ಪ್ರೀತಿ ನಮ್ಮಲ್ಲಿ ಇಲ್ಲದೆ ಹೋದರೆ ಎಲ್ಲವೂ ವ್ಯರ್ಥ. ಕಣ್ಣುಗಳನ್ನು ಮುಚ್ಚೋಣ, ಕರಗಳನ್ನು ಜೋಡಿಸೋಣ, ವಿಶೇಷವಾಗಿ ಪ್ರಾರ್ಥನೆ ಮಾಡೋಣ. ಪರಮ ಪ್ರಸಾದದಲ್ಲಿ ಪ್ರಭು ಯೇಸುನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಹೃದಯಕ್ಕೆ ಆಗಮಿಸ್ತಾರೆ, ನಮ್ಮ ಹೃದಯದಲ್ಲಿ ಸದಾ ನೆಲೆಸುವವರಾಗಿದ್ದಾರೆ. ಸಂತ ಅಂತೋಣಿಯವರ ಶಕ್ತಿಶಾಲಿ ಬಿನ್ನಹಗಳಿಗೆ ಒಳಪಟ್ಟಿರುವ ಈ ಧರ್ಮ ಕೇಂದ್ರ ಒಂದು ಪುಣ್ಯಕ್ಷೇತ್ರವಾಗಲಿ. ಈ ಧರ್ಮ ಕೇಂದ್ರದ ಭಕ್ತಾದಿಗಳ ಕುಟುಂಬವು ದೈವ ಪ್ರೀತಿಯಿಂದ ಕೂಡಿರಲಿ. ಸಂತ ಅಂತೋಣಿಯವರೇ, ಕಳೆದು ಹೋಗಿರುವ ನಮ್ಮ ಮನೆಯಲ್ಲಿರುವ ಎಲ್ಲ ಪ್ರೀತಿ, ವಿಶ್ವಾಸ, ಐಕ್ಯತೆ, ಅನ್ಯೋನ್ಯತೆಯನ್ನು ಹುಡುಕಿ ಕೊಡಿರಿ. ಸಂತ ಅಂತೋಣಿಯವರ ಶಕ್ತಿಶಾಲಿ ಬೆನ್ನಗಳಿಗೆ ಒಳಪಟ್ಟಿರುವ ಈ ಕುಟುಂಬ ದೈವ ಪ್ರೀತಿಯಿಂದ ಮಾರ್ಪಾಡಾಗಲಿ. ಪ್ರಭು ಯೇಸುವೆ, ನಿಮ್ಮ ಹೃದಯವನ್ನು ನಾವು ನೋಡಿದ್ದೇವೆ. ನಿಮ್ಮ ಹೃದಯದ ಅಪರಿಮಿತ ಪ್ರೀತಿ ನಮ್ಮಲ್ಲಿ ಪುಟಿಯಲಿ. ನಿಮ್ಮನ್ನು ಸ್ವೀಕರಿಸುವಾಗ ನಿಮ್ಮಲ್ಲಿ ಒಂದಾಗಿ ನಮ್ಮನ್ನು ಅರಸಿರಿ, ಆಶೀರ್ವದಿಸಿರಿ. ಆಮೇನ್. ದಯವಿಟ್ಟು ನಿಂತುಕೊಳ್ಳಿ. ನಮ್ಮ ವಿಶ್ವಾಸವನ್ನು ನಿವೇದಿಸೋಣ. ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಿತನನ್ನು ವಿಶ್ವಾಸಿಸುತ್ತೇನೆ. ಅವರ ಏಕಮಾತ ಪುತ್ರನು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮರಿಂದ ಜನಿಸಿದರು. ಪೋಂಚಿಯಸ್ ಪಿಲಾತನ ಅಧಿಕಾರದಲ್ಲಿ ನಮಗಾಗಿ ಶಿಲುಬೆಯೇರಿಸಲ್ಪಟ್ಟು ಮುದ್ರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದರು. ಮೂರನೇ ದಿನ ಪುನರುಜ್ಜೀವನದಿಂದ ಪುನರುಜ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೇರಿ ಸರ್ವಶಕ್ತ ದೇವಿತನ ಬಲಗಡೆಯಲ್ಲಿ ಆಸೀನರಾಗಿರುವರು. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಶರೀರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ವಿನಯವೇ ವಿದ್ಯೆ ವಿಭೂಷಣ ಎನ್ನುವ ಮಾತಿದೆ. ಪ್ರಭು ಯೇಸು ಎಂದು ಕಲಿಸುವ ಈ ವಿನಯ ನಮ್ಮ ಅಹಂಕಾರವನ್ನು ಮೀರುವಂತಿರಬೇಕು ಎಂದು ಸೂಚಿಸುತ್ತದೆ. ನಮ್ಮ ವಿದ್ಯೆ, ಬುದ್ಧಿ ಇವುಗಳಿಗೆ ಪ್ರಭಾವಳಿ ಒದಗಿಸುವ ವಿನಯವನ್ನು ನಮಗೆ ಅನುಗ್ರಹಿಸುವಂತೆ ದೇವರಲ್ಲಿ ಮೊರೆ ಇಡೋಣ. ಜಗದೀಶನೇ ಆಲಿಸು ಈ ಮೊರೆಯ, ಓ ಪರಮಾತ್ಮನೇ ಆಲಿಸು ಈ ಮೊರೆಯ. ಪರಮನೇ ಪವಿತ್ರಾತ್ಮನೇ ಆಲಿಸು ಪ್ರಾರ್ಥನೆಯ. ವಿಶ್ವಗುರು ಪೋಪ್ ಫ್ರಾನ್ಸಿಸ್ ಸೆರೆಮನೆಯಲ್ಲಿರುವವರ ಮಹಿಳೆಯರ, ಅಂಗವಿಕಲರ ಬಹಿಷ್ಕೃತ ಕಾಲುಗಳನ್ನು ತೊಳೆದು ದೀನತೆಯ ಆದರ್ಶವನ್ನು ನೀಡಿರುವಂತೆ ವಿಶ್ವದ ಎಲ್ಲ ಧರ್ಮಾಧ್ಯಕ್ಷರುಗಳು, ಧರ್ಮಗುರುಗಳು ಮತ್ತು ಧಾರ್ಮಿಕ ಸಹೋದರ ಸಹೋದರಿಯರು ಈ ಆದರ್ಶದಲ್ಲಿ ಮುನ್ನಡೆಯುವಂತೆ ಪ್ರಾರ್ಥಿಸೋಣ. ಜಗದೀಶನೇ ಆಲಿಸು ಈ ಮೊರೆಯ, ರೋಗಿಗಳ ತ್ಯಾಜ್ಯಗಳನ್ನು ಶುಚಿತಗೊಳಿಸಿ ಅವರ ಆರೈಕೆಯಲ್ಲಿ ತೊಡಗಿರುವ ದಾದಿಯರು ತಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ದುರ್ವಾಸನೆ ಮತ್ತು ಅಶುದ್ಧ ವಾತಾವರಣದಲ್ಲಿ ದುಡಿಯುವ ಪೌರ ಕಾರ್ಮಿಕರಂಥವರ ಸೇವೆಯ ಬಗ್ಗೆ ನಾವು ತತ್ಸರ ತಾಳದೆ ಅವರನ್ನು ಗೌರವದಿಂದ ನಡೆಸಿಕೊಳ್ಳುವಂತೆ ಪ್ರಾರ್ಥಿಸೋಣ. ಜಗದೀಶನೇ ಆಲಿಸು ಈ ಮೊರೆಯ, ಓ ಪರಮಾತ್ಮ
ಆಸ್ತಿಯ ಸೋಗಿನಲ್ಲಿ ಬಡವರನ್ನು ಅಮಾಯಕರನ್ನು ವಂಚಿಸುವ ಅಧಿಕಾರಿಗಳು, ರಾಜಕಾರಣಿಗಳು, ಧಾರ್ಮಿಕ ಮುಖಂಡರು ತಮ್ಮ ಸ್ಥಾನಮಾನಕ್ಕೆ ಭೂಷಣ ತರುವ ಪ್ರಾಮಾಣಿಕ ಸೇವೆಯ ಗುಣವನ್ನು ತಮ್ಮದಾಗಿಸಿಕೊಳ್ಳಲೆಂದು ಪ್ರಾರ್ಥಿಸೋಣ. ಜಗದೀಶನೇ ಆಲಿಸು ಈ ಮೊರೆಯ, ಓ ಪರಮಾತ್ಮನೇ ಆಲಿಸು ಈ ಮೊರೆಯ, ಪರಮನೇ ಪವಿತ್ರಾತ್ಮನೇ ಆಲಿಸು ಪ್ರಾರ್ಥನೆಯ. ಬುಡಕಟ್ಟು ಜನರ, ಬಡವರ, ಅಲೆಮಾರಿಗಳ ಮತ್ತು ಅಸಹಾಯಕರ ಸಾಮಾಜಿಕ ಆರ್ಥಿಕ ಪ್ರಗತಿಗಾಗಿ ದುಡಿಯುತ್ತಿರುವ ಧಾರ್ಮಿಕ ಸಹೋದರ ಸಹೋದರಿಯರು ಆತಂಕ ಮತ್ತು ಭೀತಿಯ ವಾತಾವರಣವಿದ್ದರೂ ಎದೆಗುಂದದೆ ಸಲ್ಲಿಸುತ್ತಿರುವ ಸೇವೆಗೆ ನೂರ್ಮಡಿ ಸಂಭಾವನೆ ಪಡೆಯಲೆಂದು ಪ್ರಾರ್ಥಿಸೋಣ. ಜಗದೀಶನೇ ಆಲಿಸು ಈ ಮೊರೆಯ, ಓ ಪರಮಾತ್ಮನೇ ಆಲಿಸು ಈ ಮೊರೆಯ, ಪರಮನೇ ಪವಿತ್ರಾತ್ಮನೇ ಆಲಿಸು ಪ್ರಾರ್ಥನೆಯ. ಪ್ರೀತಿಮಯ ತಂದೆಯೇ, ಸೇವೆ ಮತ್ತು ದೀನತೆಯನ್ನು ಕಲಿಸಲು ನಿಮ್ಮ ಕುಮಾರ ಯೇಸು ಕ್ರಿಸ್ತರನ್ನೇ ನಮಗೆ ಕಳುಹಿಸಿದ್ದೀರಿ. ಅವರು ಬೋಧಿಸಿದ ಹಾದಿಯಲ್ಲಿ ನಾವು ಸಾಗುವಂತೆ, ಅವರ ದೀನತೆ ಮತ್ತು ಸೇವಾ ಕಾರ್ಯಗಳನ್ನು ಕೈಗೊಂಡು ಬಾಳುವಂತೆ ನಮ್ಮನ್ನು ಆಶೀರ್ವದಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಜೀವಕ್ಕೆ ಜೀವವ ತುಂಬುವ ದೇವನೇ ಅರ್ಪಿಪೆ ಧನ್ಯತಾ ಭಾವನೆ. ಜೀವಕ್ಕೆ ಜೀವವ ತುಂಬುವ ದೇವನೇ ಅರ್ಪಿಪೆ ಧನ್ಯತಾ ಭಾವನೆ. ಹೃದಯದಲ್ಲಿ ನನಗೊಂದು ಸ್ಥಳವಿರಲಿ, ನಿನ್ನ ಹೃದಯದಲ್ಲಿ ನನಗೊಂದು ಸ್ಥಳವಿರಲಿ. ಜೀವಕ್ಕೆ ಜೀವವ ತುಂಬುವ ದೇವನೇ ಅರ್ಪಿಪೆ ಧನ್ಯತಾ ಭಾವನೆ. ನಿನ್ನ ಎದುರಲ್ಲಿ ತನು ಮನವು ಬಯಲಾಗಲಿ, ನಿನ್ನ ಎದುರಲ್ಲಿ ತನು ಮನವು ಬಯಲಾಗಲಿ.
ಬದಲಾದ ನನ್ನ ಬದುಕು ನಿನ್ನ ಪಾದ ಸ್ಪರ್ಶಿಸಲಿ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಈ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿ ಈ ಬಲಿಯನ್ನು ತಮ್ಮ ಕರಗಳಿಂದ ಸ್ವೀಕರಿಸಿರಿ. ಪ್ರಭು ನಿಮ್ಮ ಪ್ರಜೆಯ ಕಾಣಿಕೆಗಳನ್ನು ಒಲವಿಂದ ಸ್ವೀಕರಿಸಿರಿ. ಇವರು ಭಕ್ತಿ ವಿಶ್ವಾಸದಿಂದ ನಿವೇದಿಸುವುದನ್ನು ಈ ಸ್ವರ್ಗೀಯ ಸಂಸ್ಕಾರಗಳ ಮೂಲಕ ಪಡೆಯುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತೀರಿ. ಪ್ರಭುವಿನ ಕಡೆಗೆ ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ, ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ವಿಶ್ವಕ್ಕೆ ಬುನಾದಿಯನ್ನು ಹಾಕಿ ಕಾಲಗಳ ಋತುಗಳ ಬದಲಾವಣೆಯನ್ನು ಏರ್ಪಡಿಸಿದ್ದೀರಿ. ಮಾನವನನ್ನು ನಿಮ್ಮ ಹೋಲ್ವಿಕೆಯಲ್ಲಿ ರೂಪಿಸಿ ನಿಮ್ಮ ಅದ್ಭುತಕರವಾದ ವಿಶ್ವದ ಒಡೆಯನ್ನಾಗಿ ಮಾಡಿದ್ದೀರಿ. ಅವನು ನೀವು ಸೃಷ್ಟಿಸಿದ ಎಲ್ಲದರ ಮೇಲೆಯೂ ನಿಮ್ಮ ನಾಮದಲ್ಲಿ ಆಳ್ವಿಕೆ ನಡೆಸುವಂತೆಯೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮ ಮಹತ್ ಕಾರ್ಯಗಳಲ್ಲಿ ನಿಮ್ಮನ್ನು ಸದಾ ಸ್ತುತಿಸುವಂತೆಯೂ ಅವರನ್ನು ನೇಮಿಸಿದ್ದೀರಿ. ಆದುದರಿಂದ ಸಕಲ ದೂತರೊಂದಿಗೂ ನಿಮ್ಮನ್ನು ಸ್ತುತಿಸುತ್ತಾ ನಾವು ಸಂತಸ ಸಂಭ್ರಮದಿಂದ ಘೋಷಿಸುತ್ತೇವೆ. ಪರಿಶುದ್ಧರು ಪರಿಶುದ್ಧರು ಸೇನೆಗಳ ಪ್ರಭುದೇವರು, ಪರಿಶುದ್ಧರು ಪರಿಶುದ್ಧರು ಸೇನೆಗಳ ಪ್ರಭುದೇವರು. ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಪ್ರಭುವಿನ ನಾಮದಿ ಬರುವವರು ಸ್ತುತಿಗೆ ಪಾತ್ರರು. ಹೊಸಾನ 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 ಮಹೋನ್ನತದಿ ಹೊಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ
ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ, ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ, ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ. ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು ರಕ್ಷಣೀಯ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಅವರೊಂದಿಗೂ, ಸಹಾಯಕ ಧರ್ಮಾಧ್ಯಕ್ಷರುಗಳಾದ ಸತೀಶ್ ಮತ್ತು ಸುಸಿನಾಥನ್ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ, ಭಕ್ತ ವಿಶ್ವಾಸಿಗಳೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಇಹಲೋಕದಿಂದ ನಿಮ್ಮಲ್ಲಿಗೆ ಕರೆದುಕೊಂಡಿರುವ ನಿಮ್ಮ ಸೇವಕ ವಂದನೆಯ ಸ್ವಾಮಿ ಫ್ರಾನ್ಸಿಸ್ ಕ್ರಿಸ್ಟೋಫರ್ ಇವರನ್ನು ಸ್ಮರಿಸಿಕೊಳ್ಳಿರಿ. ನಿಮ್ಮ ಪುತ್ರ ಅನುಭವಿಸಿದಂತಹ ಮರಣದಲ್ಲಿ ಭಾಗಿಯಾದ ಇವರು ಅವರ ಪುನರುತ್ಥಾನದಲ್ಲಿಯೂ ಭಾಗಿಯಾಗುವಂತೆ ಅನುಗ್ರಹಿಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸೆಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಸಂತ ಅಂತೋಣಿಯವರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಈ ನವೀನ ದಿನಗಳನ್ನು ವಿಶೇಷವಾಗಿ ಆಚರಿಸಿ ನಮ್ಮ ಜೀವನೆಯ ಬದಲಾವಣೆಗಾಗಿ ಪ್ರಭು ಕಲಿಸಿರುವ ಪ್ರಾರ್ಥನೆಯನ್ನು ಭಕ್ತಿಯಿಂದಲೂ ವಿಶ್ವಾಸದಿಂದಲೂ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ
ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ಭಕ್ತಿ ವಿಶ್ವಾಸವನ್ನು ಇಚ್ಛಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕಮತ್ಯವನ್ನು ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ಪ್ರಭುವೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮೆಲ್ಲರೊಡನೆ ಇರಲಿ, ನಿಮ್ಮ ಆತ್ಮದೊಡನೆ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ. ಈಗೋ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ಇದರ ಪಾಸ್ಕಾ ಭೋಜನಕ್ಕೆ ಆಹ್ವಾನಿತರಾದ ನಾವೆಲ್ಲರೂ ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವೊಂದೇ ಒಂದು ಮಾತು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಮಾನಸ ಮಂದಿರಕ್ಕೆ ಬಾಯಿಸುವೆ, ತಾಮಸ ತೆರೆಯಿಂದ ಬಿಡಿಸ ಎನ್ನ ಬಾ, ಬಿಡಿಸ ಎನ್ನ ಬಾ. ಮಾನಸ ಮಂದಿರಕ್ಕೆ ಬಾಯಿಸುವೆ, ತಾಮಸ ತೆರೆಯಿಂದ ಬಿಡಿಸ ಎನ್ನ ಬಾ, ಬಿಡಿಸ ಎನ್ನ ಬಾ. ಬಾಯಿಸು ಬಾ, ಬಾಯಿಸು ಬಾ, ಬಾಯಿಸು ಬಾ, ಬಾಯಿಸು ಬಾ. ನನ್ನ ಬದುಕಿನ ಬನದಲ್ಲಿ ಹೆಜ್ಜೆಗಳನ್ನಿಟ್ಟು ಬಾ, ನನ್ನ ಬದುಕಿನ ಬನದಲ್ಲಿ ಹೆಜ್ಜೆಗಳನ್ನಿಟ್ಟು ಬಾ. ಕ್ಷಾಮದಿಂದ ಜೀವಕ್ಕೆ ಚಿಲುಮೆಯಾಗಿ ಬಾ, ಹೊಸ ಚಿಲುಮೆಯಾಗಿ ಬಾ.
ನನ್ನ ಅಂಗೈಯ ಹಣತೆಯಲಿ ನವ ಬೆಳಕ ಕಿಡಿಯಾಗಿ ಬಾ. ನನ್ನ ಅಂಗೈಯ ಹಣತೆಯಲಿ ನವ ಬೆಳಕ ಕಿಡಿಯಾಗಿ ಬಾ. ಚಿಂತೆಯಲ್ಲಿ ಬೆಂದ ನಾಳೆಗೆ ಮಾರ್ಗ ತೋರ ಬಾ. ಹೊಸ ಮಾರ್ಗ ತೋರ ಬಾ. ಒಲುಮೆಯ ದೇವ ಬಾ. ಬಾ ಯೇಸು ಬಾ. ಬಾ ಬಾ ಯೇಸು ಬಾ. ಬಾ ಯೇಸು ಬಾ. ಬಾ ಬಾ ಯೇಸು ಬಾ. ಮಾನಸ ಮಂದಿರಕ್ಕೆ ಬಾ ಯೇಸುವೇ. ತಾಮಸ ತೆರೆಯಿಂದ ಬಿಡಿಸ ಎನ್ನ ಬಾ. ಬಿಡಿಸ ಎನ್ನ ಬಾ. ಜೂಬ್ಲಿ ವರ್ಷದ ಪ್ರಾರ್ಥನೆ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ಪುತ್ರ ನಮ್ಮ ಸಹೋದರ ಪ್ರಭು ಯೇಸುವಿನಲ್ಲಿ ನೀವು ನಮಗೆ ದಯಪಾಲಿಸಿರುವ ವಿಶ್ವಾಸ ಹಾಗೂ ಪವಿತ್ರ ಆತ್ಮರ ಪ್ರಭೆಯಿಂದ ನಮ್ಮ ಹೃದಯಗಳಲ್ಲಿ ನೀಡಿರುವ ಪ್ರೇಮದ ಜ್ವಾಲೆ ನಿಮ್ಮ ರಾಜ್ಯದ ಬರುವಿಕೆಯ ಭರವಸೆಯನ್ನು ನಮ್ಮಲ್ಲಿ ಜಾಗೃತಗೊಳಿಸಲಿ. ನಿಮ್ಮ ಅನುಗ್ರಹ ನಮ್ಮನ್ನು ನಿಮ್ಮ ಸುವಾರ್ತೆಯ ಕಾಳುಗಳನ್ನು ದಣಿವರಿಯದೆ ಬಿತ್ತನೆ ಮಾಡುವವರಾಗಿ ಪರಿವರ್ತಿಸಲಿ. ನೂತನ ಸ್ವರ್ಗ ಮತ್ತು ನೂತನ ಭುವಿಯನ್ನು ರೂಪಿಸುವ ಖಚಿತವಾದ ನಿರೀಕ್ಷೆಯಲ್ಲಿ ಆ ಬಿತ್ತನೆಯು ಇಡೀ ಮನುಕುಲವನ್ನು ಹಾಗೂ ಪೃಥ್ವಿಯನ್ನು ರೂಪಾಂತರಗೊಳಿಸಲಿ. ಆಗ ದುಷ್ಟಶಕ್ತಿ ಸಂಪೂರ್ಣವಾಗಿ ನಾಶವಾಗುವುದು ಹಾಗೂ ನಿಮ್ಮ ಮಹಿಮೆಯು ಶಾಶ್ವತವಾಗಿ ಬೆಳಗುವುದು. ಜೂಬ್ಲಿಯು ಕೃಪೆಯು ಭರವಸೆಯ ಯಾತ್ರಿಕರಾದ ನಮ್ಮಲ್ಲಿ ಸ್ವರ್ಗದ ನಿಧಿಗಾಗಿ ಹಾತೊರೆಯುವಂತೆ ನಮ್ಮನ್ನು ಜಾಗೃತಗೊಳಿಸಲಿ. ಅದೇ ಕೃಪೆಯು ಲೋಕೋದ್ಧಾರಕರ ಸಂತೋಷ ಮತ್ತು ಶಾಂತಿ ಜಗದಾದ್ಯಂತ ವಿಸ್ತರಿಸಲಿ. ಯುಗ ಯುಗಾಂತರಕ್ಕೂ ಪರಿಶುದ್ಧರಾಗಿರುವ ದೇವರೇ, ಸದಾ ಕಾಲಕ್ಕೂ ಸ್ತುತಿಯು ಮಹಿಮೆಯು ಸಲ್ಲಲಿ. ಆಮೇನ್. ಪ್ರಭು, ನಿಮ್ಮ ಸಂಸ್ಕಾರದಿಂದ ನೀವು ಪುನಶ್ಚೇತನಗೊಳಿಸಿದವರನ್ನು ಮೇಲಕ್ಕೆ ಎಬ್ಬಿಸಿರಿ. ಈ ರಹಸ್ಯದಲ್ಲೂ ನಮ್ಮ ಜೀವನ ಶೈಲಿಯಲ್ಲಿಯೂ ನಿಮ್ಮ ರಕ್ಷಣೆಯನ್ನು ನಾವು ಪಡೆಯುವಂತಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರು ಕರುಣೆಯಿಂದ ನಿಮ್ಮನ್ನು ಆಶೀರ್ವದಿಸಿ ರಕ್ಷಣಾದಾಯಕ ಸುಜ್ಞಾನವನ್ನು ನಿಮ್ಮ ಮೇಲೆ ಸುರಿಸಲಿ. ವಿಶ್ವಾಸದ ಬೋಧನೆಯಿಂದ ದೇವರು ಸದಾ ನಿಮ್ಮನ್ನು ಪೋಷಿಸಿ ಅವರ ಪವಿತ್ರ ಕಾರ್ಯಗಳಲ್ಲಿ ನೀವು ಸದಾ ಮುನ್ನಡೆಯುವಂತೆ ಮಾಡಲಿ. ದೇವರು ನಿಮ್ಮ ಹೆಜ್ಜೆಗಳನ್ನು ಅನವರತ ತಿರುಗಿಸಿ ಪ್ರೀತಿಯ ಹಾಗೂ ಶಾಂತಿಯ ಪಥದಲ್ಲಿ ನಿಮಗೆ ತೋರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಹೋಗಿ ಬನ್ನಿ. ಪ್ರಭು ಕ್ರಿಸ್ತರ ಪ್ರೀತಿ ಶಾಂತಿ ಸದಾ ನಿಮ್ಮೆಲ್ಲರಲ್ಲಿ ನೆಲೆಸಲಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ದಯವಿಟ್ಟು ಕುಳಿತುಕೊಳ್ಳಿ. ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ನಮ್ಮೆಲ್ಲರಿಗೆ
ಸಂತೋಷದ ಸುದಿನ. ಸಂತ ಅಂಥೋಣಿಯವರ ಈ ವಾರ್ಷಿಕ ದಿನವನ್ನು ಆಚರಿಸಲು ಧ್ವಜಾರೋಹಣದ ಮೂಲಕ ಚಾಲನೆಯನ್ನು ನೀಡಲು ಬಂದಿರುವಂತಹ ಸಹಾಯಕ ಧರ್ಮಾಧ್ಯಕ್ಷರಾದ ಪರಮ ಪೂಜ್ಯ ಡಾಕ್ಟರ್ ಆರೋಗ್ಯರಾಜ ಸತೀಶ್ ಇವರು ನಮ್ಮೆಲ್ಲರಿಗಾಗಿ ವಿಶೇಷವಾಗಿ ಈ ದಿವ್ಯ ಬಲಿಪೂಜೆಯಲ್ಲಿ ಪ್ರಾರ್ಥಿಸಿದ್ದಾರೆ ಹಾಗೂ ಈ ಒಂದು ಹಬ್ಬಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಹಾಗೂ ನಾವು ಬಿಷಪ್ಗಳಿಗೆ ಇನ್ನು ಮುಂದೆ ಯಾವುದೇ ಶಾಲ್ಗಳನ್ನ ಹಾಕಬಾರ್ದು. ಶಾಲ್ ಹಾಕಿದ್ರೆ ಅದು ಉಪಯೋಗ ಇರೋದಿಲ್ಲ. ಅದರಿಂದ ಇವತ್ತು ವಿಹಾನ್ ಇವರ ಹುಟ್ಟುಹಬ್ಬ ಇದೆ. ಅವರ ಕುಟುಂಬದವರು ನಾವು ಇಂದಿನ ಸನ್ಮಾನದ ಹೊಣೆಯನ್ನು ಹೊತ್ತುಕೊಳ್ತೇವೆ ಅಂತ ಹೇಳಿ ಪೀಟರ್ ಅವರು ನಮ್ಮ ಸಹಾಯಕ ಧರ್ಮಾಧ್ಯಕ್ಷರು ಆರೋಗ್ಯವಾಗಿರಲೆಂದು, ಅವರ ಹೆಸರಲ್ಲೇ ಆರೋಗ್ಯ ಇದೆ, ಇನ್ನೂ ಆರೋಗ್ಯ ಆಗಿರಲಿ ಅಂತೇಳಿ ಅವರಿಗೆ ಈ ಒಂದು ಒಣದ್ರಾಕ್ಷಿಯ ಒಂದು ಗುಚ್ಛವನ್ನು ನೀಡಲಿದ್ದಾರೆ. ಧರ್ಮಾಧ್ಯಕ್ಷರು ಮುಂದೆ ಬಂದು ಇದನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೂ ಲೀಜನ್ ಆಫ್ ಮೇರಿಯಿಂದ ಈಗ ಪುಸ್ತಕಗಳನ್ನು ನೀಡಲಿದ್ದಾರೆ. ಬಡ ವಿದ್ಯಾರ್ಥಿಗಳಿಗೆ ಈ ಪುಸ್ತಕಗಳನ್ನು ಸಹಾಯಕ ಧರ್ಮಾಧ್ಯಕ್ಷರು ನೀಡುತ್ತಾರೆ. ಅದರಿಂದ ನಾವು ಇದನ್ನು ನೀಡುತ್ತಿದ್ದೇವೆ. ಇದನ್ನು ಕೂಡ ಸ್ವೀಕರಿಸಬೇಕಾಗಿ ನಾವು ಕೇಳ್ಕೊಳ್ಳೋದು. ಜೋರಾಗಿ ಚಪ್ಪಾಳೆ ಹೊಡಿತಾ ಅವರಿಗೆ ಇದನ್ನು ಸಮರ್ಪಿಸೋಣ. ಹಾಗೂ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ದಿವ್ಯ ಬಲಿಪೂಜೆಯಲ್ಲಿ ಒಂದು ಸುಂದರವಾದಂತಹ ಪ್ರಬೋಧನೆಯ ಮೂಲಕ ಸಂತ ಅಂಥೋಣಿಯವರ ಘನತೆ, ಭಕ್ತಿ, ವಿಶ್ವಾಸದ ಬಗ್ಗೆ ನಮ್ಮೆಲ್ಲರಿಗೆ ಅರಿವು ಮೂಡಿಸಿ ಅವರಂತೆ ನಾವು ಕೂಡ ಭಕ್ತಿ ಭಾವದಲ್ಲಿ ಬೆಳೆಯಲು ಕರೆಯನ್ನು ನೀಡಿದಂತಹ ವಂದನೆಯ ಸ್ವಾಮಿ ವಿನಯ್ ಕುಮಾರ್ ಇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಹಾಗೂ ಸಹಾಯಕ ಧರ್ಮಾಧ್ಯಕ್ಷರ ಕಾರ್ಯದರ್ಶಿಗಳಾದ ವಂದನೀಯ ಸ್ವಾಮಿ ಬಾಲರಾಜ್ ಇವರು ಆಗಿಂದಾಗೆ ನಮ್ಮೊಂದಿಗೆ ಧರ್ಮಾಧ್ಯಕ್ಷರ ಚಟುವಟಿಕೆಗಳು, ಇಲ್ಲಿ ಬಲಿಪೂಜೆಗೆ ಬರಬೇಕಾದ್ರೆ ಬಲಿಪೂಜೆ ಯಾವ ರೀತಿ ಇರುತ್ತೆ ಎಲ್ಲವನ್ನು ಅವರು ಮೊದಲು ಸಿದ್ಧತೆ ಮಾಡಬೇಕು. ಇವರು ನಮಗೆ ಅತಿ ಹತ್ತಿರವಾದವರು, ಏಕೆಂದರೆ ನಮ್ಮ ಪಕ್ಕದ ವಿಚಾರಣೆಗೆ ಸೇರಿದವರು, ರಾಯಪುರಂಗೆ ಸೇರಿದವರು ಇಂದು ನಮ್ಮ ಮಧ್ಯದಲ್ಲಿದ್ದಾರೆ. ಅವರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಹಾಗೂ ಇನ್ನೂ ಮಳೆ ಬರ್ತಾ ಇದೆ ಹೊರಗಡೆ ಮಳೆ ಬರ್ತಾ ಇದೆ. ಅದರಿಂದ ಧರ್ಮಾಧ್ಯಕ್ಷರು ಇಲ್ಲಿಂದನೇ ಇದು ಆಶೀರ್ವಚನವನ್ನು ನೀಡಲಿದ್ದಾರೆ ಧ್ವಜಾರೋಹಣಕ್ಕೆ. ಅದಾದ ಮೇಲೆ ನೀವೆಲ್ಲರೂ ಇಲ್ಲೇ ದೇವಾಲಯದಲ್ಲಿ ಕುಳಿತಿರಿ. ಧರ್ಮಾಧ್ಯಕ್ಷರು ಮತ್ತು ಗುರುಗಳು ಮಾತ್ರ ಹೊರಗಡೆ ಹೋಗಿ ಈ ಒಂದು ಧ್ವಜವನ್ನು ಮೇಲಕ್ಕೆ ಏರಿಸಲಾಗುವುದು. ಮಳೆಯ ಕಾರಣ ದಯವಿಟ್ಟು ಒಳಗೆ ಕೂತ್ಕೊಳ್ಳಿ. ಅದಾದ ಮೇಲೆ ನಿಮ್ಮೆಲ್ಲರಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇಂದಿನ ಈ ಭೋಜನದ ವ್ಯವಸ್ಥೆಯನ್ನು ಮಾಡಿರುವವರು ಶೀಲಾ ಶಾಂತರಾಜ್ ಕುಟುಂಬದವರು. ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಜೋರಾಗಿ ಚಪ್ಪಾಳೆ ಹೊಡಿತಾ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಈಗ ಧ್ವಜದ ಆಶೀರ್ವಾದ. ತದಾದ ನಂತರ ತಮಿಳು ಗೀತೆಯನ್ನು ಹಾಡಲಿದ್ದಾರೆ. ಈಗಾಗಲೇ ತಮಿಳ್ ಕೊಯರ್ ಮೇಲ್ಗಡೆ, ದೇವಾಲಯದ ಮೇಲ್ಗಡೆ ಇರ್ಬೋದು, ನೀವು ಸಿದ್ಧರಾಗಿರಿ. ಇದಾಗಿದ ತಕ್ಷಣ, ಇಲ್ಲಿಂದ ಆಶೀರ್ವಚನ ಆಗಿದ ತಕ್ಷಣ ಧರ್ಮಾಧ್ಯಕ್ಷರು ಮತ್ತು ಗುರುಗಳು ಬಂದು
ಧ್ವಜವನ್ನು ಮೇಲಕ್ಕೇರಿಸಲಿದ್ದೇವೆ. ಇಲ್ಲಿರುವಂಥವರು ಒಳಗಡೆನೇ ಇರಿ. ಧ್ವಜ ಒಂದು ಸಲ ಮೇಲ್ಗಡೆ ಹೋದ ಮೇಲೆ ನೀವೆಲ್ಲರೂ ಹೊರಗಡೆ ಹೋಗಿ ನಿಮ್ಮೆಲ್ಲರಿಗೆ ಊಟದ ವ್ಯವಸ್ಥೆಯನ್ನು ದೇವಾಲಯದ ಮೇಲ್ಗಡೆ ಮಾಡಲಾಗಿದೆ. ಅಲ್ಲೇ ಹೋಗಿ ಮಳೆ ನಿಂತಿದೆ, ಅದರಿಂದ ಅಲ್ಲೇ ಧ್ವಜಾರೋಹಣ ಮಾಡುತ್ತೇವೆ. ಸ್ವಲ್ಪ ಇಂಡಿಯನ್ ಸೆಕೆಂಡ್ ಅವ್ರು ಹೇಳಿದ್ರು ಅದಕ್ಕೋಸ್ಕರ ಹೌದು ಅದಕ್ಕೆ ಸ್ಥಳ ಮಾಡ್ಕೊಂಡ್ಬಿಡಿ. ಬನ್ನಿ, ಆಚೆ ಕಡೆ ಬನ್ನಿ. ರೋಡ್ಗೆ ಹೋಗ್ಬಿಡಿ, ದಯವಿಟ್ಟು ರೋಡ್ಗೆ ಹೋಗಿ. ರೋಡ್ ಬಂದ್ಬಿಡಿ, ಇನ್ನೂ ಜಾಗ ಇದೆ. ಬನ್ನಿ ಬನ್ನಿ, ರೋಡ್ಗೆ ಬನ್ನಿ, ಆಚೆ ಕಡೆ ಬನ್ನಿ, ಮುಂದೆ ಬನ್ನಿ, ಎಲ್ಲ ಆಚೆ ಕಡೆ ಬನ್ನಿ. ಮಳೆ ಬರ್ತಾ ಇಲ್ಲ, ಬನ್ನಿ ಹೊರಗಡೆ ಬನ್ನಿ. ಹಲೋ, ದಯವಿಟ್ಟು ಮಧ್ಯ ಜಾಗ ಬಿಡಿ, ಎಲ್ಲರೂ ಹೊರಗಡೆ ಬರ್ತಾ ಇದ್ದಾರೆ. ಸೆಂಟ್ರಲ್ ಜಾಗ ಬಿಡಿ, ಕೊಂಚ ವಳಿ ಬಿಡುವ. ದಯವಿಟ್ಟು ಸೆಂಟ್ರಲ್ ವಳಿ ಬಿಡುವ. ದೇವಸ್ಥಾನದಲ್ಲಿರೋರೆಲ್ಲ ಹೊರಗಡೆ ಬರ್ತಾ ಇದ್ದಾರೆ, ಮಧ್ಯದಲ್ಲಿ ಜಾಗ ಬಿಡಿ, ಅವರು ಹೊರಗಡೆ ಬರ್ತಾರೆ.
ಬನ್ನಿ ಬನ್ನಿ. புனிதரே தூயரே அந்தோணியாரே, ஐயாவும் திருக்கொடி வானில் பறப்பது போல நீலவானின் எழுதிக்கெங்கும் ஐயாவும் திருப்புகழ் வானில் பறக்கின்றதே. எட்டு திக்கும் கூடி நிற்கும் பக்தர்களின் கூட்டமலை ஐயாவும் திருக்கொடியை வணங்கி மகிழுதையா. புனிதரே நீர் வாழி, அந்தோணியாரே நீர் வாழி, அந்தோணியாரே நீர் வாழி. பதுவா பதுவை நகரின் புனித அந்தோணியாரே, தினம் தினம் உந்தன் பாதம் பணிந்தோம் காப்பீரே. பதுவா பதுவை நகரின் புனித அந்தோணியாரே, தினம் தினம் உந்தன் பாதம் பணிந்தோம் காப்பீரே. மல்லிகை முல்லை மலரும் மனம் கமழ் வாசனை தோபம், மல்லிகை முல்லை மலரும் மனம் கமழ் வாசனை தோபம், நல்லிருதயத்தின் தாபம் நாளுந்தன் புகழ் பாடும், நல்லிருதயத்தின் தாபம் நாளுந்தன் புகழ் பாடும். பதுவா பதுவை நகரின் புனித அந்தோணியாரே, தினம் தினம் உந்தன் பாதம் பணிந்தோம் காப்பீரே. தினம் தினம் உந்தன் பாதம் பணிந்தோம் காப்பீரே. ಆತ್ಮೀಯರೇ, 22ನೇ ವರ್ಷದ ಈ ಒಂದು ಧ್ವಜಾರೋಹಣ ಅತಿ ಮುಖ್ಯವಾದಂತಹ ಘಟಕವನ್ನು ನಾವು ಸೇರ್ತಾ ಇದ್ದೇವೆ. ಹಾಗೂ ಈ ವರ್ಷ ಜೂನ್ 16ನೇ ತಾರೀಕಿಗೆ ನಮ್ಮ ಈ ದೇವಾಲಯವನ್ನು ಒಂದು ಧರ್ಮ ಕೇಂದ್ರವಾಗಿ ಮಾಡಿ 25 ವರ್ಷಗಳನ್ನು ಪೂರೈಸಿದೆ. ಇಂತಹ ಈ ಒಂದು ಸುದಿನದಲ್ಲಿ ನಾವು ಇಲ್ಲಿ ಸೇರಿರುವಾಗ ಸಂತ ಅಂತೋಣಿಯವರ ಬೆನ್ನಹದ ಮೂಲಕ ನಾವು ಅನೇಕ ವರಗಳನ್ನು ನಾವು ಪಡೆದುಕೊಂಡಿದ್ದೇವೆ. ಇಂದು ಕೂಡ ಅವರ ಪಾದ ಸನ್ನಿಧಿಗೆ ಬಂದಿರೋದು ನನಗೆ ಇಂತಹ ವರಗಳಿಗಾಗಿ ವರಗಳನ್ನು ಪ್ರಭು ಯೇಸು ಕ್ರಿಸ್ತರಿಂದ ಪಡೆದುಕೊಡಿ ಎಂದು ಪ್ರಾರ್ಥಿಸಲು ನಾವಿಲ್ಲಿ ಸೇರಿದ್ದೇವೆ. ಒಂದು ಕ್ಷಣ ಮೌನವಾಗಿ ಒಂದು ಭಿನ್ನಹಕ್ಕಾಗಿ ವಿಶೇಷವಾಗಿ ನಿಮ್ಮ ಕುಟುಂಬದ ಭಿನ್ನಹವನ್ನು ಆ ಸಂತ ಅಂತೋಣಿಯವರ ಕರಗಳಿಗೆ ಸಮರ್ಪಿಸುತ್ತಾ ಪ್ರಾರ್ಥಿಸಿರಿ. ತದಾದ ನಂತರ ಸಹಾಯಕ ಧರ್ಮಾಧ್ಯಕ್ಷರು ಈ ಒಂದು ಧ್ವಜವನ್ನು ಆಶೀರ್ವದಿಸಿ ಮೇಲಕ್ಕೆ ಏರಿಸಲಿದ್ದಾರೆ. ಒಂದು ಕ್ಷಣ ನಮ್ಮ ಕಣ್ಣುಗಳನ್ನು ಮುಚ್ಚೋಣ, ನಮ್ಮ ಭಿನ್ನಹಗಳಿಗಾಗಿ ಪ್ರಾರ್ಥಿಸೋಣ. ಸರ್ವಶಕ್ತ ತಂದೆ, ಸಂತ ಅಂತೋಣಿಯವರು ನಿಮ್ಮ ದಿವ್ಯ ಕುಮಾರರ ತ್ಯಾಗಮಯ ಜೀವನ, ಯಾತನೆ ಹಾಗೂ ಮರಣದಿಂದ ಪ್ರೇರಿತರಾಗಿ ಸಾತ್ವಿಕ ಜೀವನ ನಡೆಸಿದರು.
ಅವರ ಹೆಸರಿನಲ್ಲಿ ಆರೋಹಣ ಮಾಡಿರುವ ಈ ಧ್ವಜಗಳು ನಮ್ಮ ಋಣ್ಮನಗಳ ಕ್ರಿಸ್ತರ ಕಡೆಗೆ ತಿರುಗಿಸುವಂತೆ ಮಾಡಿರಿ. ಸಂತ ಅಂತೋಣಿಯವರ ನಾಮದಲ್ಲಿ ಏರಿಸಲಿರುವ ಈ ಧ್ವಜವನ್ನು ಸರ್ವಶಕ್ತ ದೇವರಾದ ಪಿತ, ಸುತ ಮತ್ತು ಪವಿತ್ರ ಆತ್ಮರು ಆಶೀರ್ವದಿಸಲಿ. ಸಂತ ಅಂತೋಣಿಯವರೇ, ಸಂತ ಅಂತೋಣಿಯವರೇ, ಸಂತ ಅಂತೋಣಿಯವರೇ, ಪುನಿದ ಅಂತೋಣಿಯಾರೇ, ಪುನಿದ ಅಂತೋಣಿಯಾರೇ, ಪುನಿದ ಅಂತೋಣಿಯಾರೇ, ಪುನಿದ ಅಂತೋಣಿಯಾರೇ, ಪುನಿದ ಅಂತೋಣಿಯಾರೇ. மைக் ஆன் பண்ணிப்பாங்க. ಆತ್ಮೀಯರೇ, ಈಗ ತಮ್ಮಿನ ಮನೆ ಪೂಜೆ ಪ್ರಾರಂಭವಾಗುತ್ತೆ. ಮನೆ ಪೂಜೆ ಮುಗಿದ ಮೇಲೆ ನಿಮ್ಮೆಲ್ಲರಿಗೆ ಊಟದ ವ್ಯವಸ್ಥೆ ದೇವಾಲಯದ ಮೇಲನ್ನ ಗುರುಗಳ ನಿವಾಸದ ಬಳಿ ನಿಮ್ಮೆಲ್ಲರಿಗೆ ಭೋಜನದ ವ್ಯವಸ್ಥೆ ಮಾಡಿದೆ. ದಯವಿಟ್ಟು ಗುರು ನಿವಾಸದ ಬಳಿ ಹೋಗಿ ಹಾಗೂ ಬಲಿ ಪೂಜೆ ನಡೆಯುವಂಥ ಸಂದರ್ಭದಲ್ಲಿ ದೇವಾಲಯದ ಪಕ್ಕ ಯಾರು ಬರಬೇಡಿ ಅಂತ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ಜನಗ ಒಂದೇ ಇಲ್ಲ, ಅದಕ್ಕೂ ಪಡಿ ಹಾಕುತ್ತಾನೆ. ಯಾರಿಲ್ಲ, ಚಂದ್ರಮ್ಮ ಬರಬೇಕಾಯ್ತು, ಬಂದಿಲ್ಲ. ಚಂದ್ರಮ್ಮ ಮೀಟಿಂಗ್ ಐತೆ ಅಂದ್ರು, ಅದಕ್ಕೆ ನಾನು No.